ಆದರೆ ಹೆಂಡತಿ ಜೀವ ಹೆಂಡತಿ ಅನ್ನೋರು ಬರೋಬ್ಬರ ಅನ್ನೋದಕ್ಕೆ ಒಂದು ಎರಡು ಅವ್ರು ಮಾತಾಡಿದ್ದೆ ಹೇಳ್ತೀನಿ. ಶೃಂಗಾರಕವಿ ನರಸಿಂಹಸ್ವಾಮಿಯವ್ರದ್ದು ಯಾವಾಗ ಬರ್ತದ್ದು ಹಾಗೆ. ಅದು ಮತ್ತೊಬ್ಬ ಕವಿ ಅದನ್ನೇ ಬರ್ದಾನೆ. ಹೆಂಡತಿಯೊಬ್ಬಳು ಮನೆಯಲ್ಲಿದ್ದರೆ ನನಗಿಲ್ಲ 1 ರೂಪಾಯಿ, ಹೆಂಡತಿಯೊಬ್ಬಳು ಮನೆಯಲ್ಲಿದ್ದರೆ ನಾನೂ ಒಬ್ಬ ಬಡಪಾಯಿ. ಇದು ಯಾಕಂದ್ರೆ ನರಸಿಂಹಸ್ವಾಮಿಯವ್ರು ಬರೆಯೋದು ಬೇರೆ, ಯಾಕೆ ಅವ್ರು ಶೃಂಗಾರಕವಿ ಏನು ಬರೋದು ಅನ್ಕೊಂಡಿರ್ತಾರೆ ಅವರು. ಆಮೇಲೆ ಈಗ ಹೊಸಲ್ಲವರೇ ಹೇಳಿದ್ರು ನೋಡ್ರಿ, ಅವರು ಒಪ್ಕೊಂಡ್ರಲ್ಲಿ ಹೇಳಿ ಹೇಳ್ತಾಳಂತ ಮದುವೆ ಆದ್ಮೇಲೆ ಸರಳ 7 ಗಂಟೆಗೆ ಮನೆಯಾಗ ಬಂದು ಬಿದ್ದಿರು ನೋಡಿ. ಶಬ್ದ ಏನು ಉಪಯೋಗ ಮಾಡಿದ್ರು ಅವರು, ನನ್ನ ಶಬ್ದ ಅಲ್ಲ, ಹೊಸಳ್ಳಿಯವ್ರ ಶಬ್ದ. ಅಂದ್ರೆ 7 ಗಂಟೆಗೆ ಮನೆಗೆ ಬರ್ರಿ ಹೇಳುದಿಲ್ಲ. ಹೆಂಡತಿ ಹೇಳ್ತಾಳೆ 7 ಗಂಟೆಗೆ ಸರಿಯಾಗಿ ಮನೆಯಾಗ ಬಂದು ಬಿದ್ದೀರಿ. ಸೊ ಹೊಸಳ್ಳಿಯವರು ಒಪ್ಕೊಂಡಾರೆ ಬಿದ್ದಿರಿ ಅನ್ನೋರು ಜೀವ ಹಿಂಡೋರು, ಜೀವ ಕೊಡೋರಲ್ಲ ಅಂತ. ಇನ್ನು ನಮ್ಮ ಸೂತ್ರಧಾರರು ಜಡ್ಜ್ ಏನು ಕುತ್ಕೊಂಡಾರೆ, ಅವ್ರು ಪಾಪ ಪಾಂಡು ನೋಡ್ರಿ, ಸಿಲ್ಲಿಲಲ್ಲಿ ನೋಡ್ರಿ, ಪಾಪ ಪಾಂಡು ಅವರೇ ಬಂದಿರೋದು, ಅವ್ರದ್ದು ಅವರು ಒಪ್ಕೊಂಡಾರ. ಎಲ್ಲ ಕಡೆ ಹೆಂಡತಿ ಜೀವ ಹಿಂಡ್ತಾಳ ಅಂತ ಹೇಳಿ. ಇದು ಬಹಳಷ್ಟು ಉದಾಹರಣೆಗಳಿದ್ದಕ್ಕ. ಒಂದು ನೀವು ಓದಿರ್ಬೋದು, ಹೌ ಟು ಚೇಂಜ್ ಯುವರ್ ಲೈಫ್ ಇನ್ 1 ಡೇ ಅಂತ ಹೇಳೋ ಒಂದು ಪುಸ್ತಕ ಮಿಸ್ಪ್ರಿಂಟ್ ಆಗಿ ಒಂದೇ ದಿವಸಕ್ಕೆ 10 ಲಕ್ಷ ಮಾರಾಟ ಆಯ್ತು. ಯಾಕಂದ್ರೆ ಮಿಸ್ಪ್ರಿಂಟ್ ಏನಾಯ್ತು ಅಂದ್ರೆ ಲೈಫ್ ಇದ್ದಲ್ಲಿ ಎಲ್ಲಿ ಹೋಗಿ ಡಬ್ಲ್ಯೂ ಆಗ್ಬಿಟ್ಟಿತ್ತು. ಹೌ ಟು ಚೇಂಜ್ ಯುವರ್ ಲೈಫ್ ಇನ್ 1 ಡೇ ಲಕ್ಷಗಟ್ಟಲೆ ಮಾರಾಟ ಆಯ್ತು. ಈಗ ಕೊನೆಯದಾಗಿ ನಾನು, ಯಾಕಂದ್ರೆ ನನ್ನ ಮಾತುಗಳು ಬೇಡ, ದುಂಡಿರಾಜು ಒಂದು ಬಹಳ ಅದ್ಭುತವಾದ ಗಂಡನ ಹಾಡು ನಡು ಬ್ರಾಕೆಟ್ನಾಗ ಪಾಡು ಪಾ ಅಂತಿದೆ ಅದು ದುಂಡಿರಾಜು. ಅದ್ರಾಗ ಕೊನೆಗೆ ಬರ್ತಾರೆ, ಈ ಹಾಡು ಬರೆಯಲು ಕವಿ KS ನರಸಿಂಹಸ್ವಾಮಿಯವರ ಚಳಿಗಾಲ ಬಂದಾಗ ಎಷ್ಟು ಚಳಿ ಎಂದರು ಎಂದು ಆರಂಭವಾಗುವ ಇಕ್ಕಳ ಎಂಬ ಕವಿತೆಯೇ ಪ್ರೇರಣೆ ಹೊರತು ನನ್ನ ಹೆಂಡತಿ ಅಲ್ಲವೇ ಅಲ್ಲ ಅಂತ ನೋಡಿ. ಬಹಳ ಚಂದ್ರವಾದ ಹೆಂಡತಿ ಅಂದ್ರೆ ಹೆಂಗೆ ಅದೇ ಹೇಳ್ದ. ಹೆಂಡತಿ ಜೀವ ಹಿಂಡ್ಬೇಕಂದ್ರೆ ಲಕ್ಷ್ಮಿ ತಗೋಬೇಕಾಗಿಲ್ಲ, ಯಾವ ನನ್ನ ಜೀವ ಹಿಂಡ್ತಾರಂತ ದುಂಡಿರಾಜ ಹೇಳ. ತರಕಾರಿ ತಂದರೆ ಸರಿ ಇಲ್ಲ ಅನ್ನುವಳು, ಬರೀ ಕೈಲಿ ಬಂದರೆ ತರಲಿಲ್ಲ ಎನ್ನುವಳು, ಹಣ್ಣು ಒಯ್ದರೆ ರೇಟು ಹೆಚ್ಚೆಂಬ ಟೀಕೆ, ಇವಳು ಮೆಚ್ಚುವ ಗಂಡ ಇನ್ನೂವರೆಗೆ ಹುಟ್ಟಿಲ್ಲ ಜೋಕೆ. ದುಂಡಿರಾಜನ ಅನುಭವ ಇದೆ. ಬೇಗ ಬಂದರೆ ಮನೆಗೆ ಕೇಳುವಳು ಏಕೆ, ಬೇಗ ಬಂದರೆ ಮನೆಗೆ ಕೇಳುವಳು ಏಕೆ, ತಡವಾಗಿ ಹೋದರೆ CBI ತನಿಖೆ. ಕುಡಿಯದಿದ್ದರೂ ಮೂಸಿ ಹೇಳುವವಳು ನಾಥ, ಇವಳು ಮೆಚ್ಚುವ ನಾಥ ಎಲ್ಲಿರುವ ನಾಥ ಎಲ್ಲೂ ಇಲ್ಲ. ಒಬ್ಬ ಹೆಂಡತಿ ಮೆಚ್ಚುವಂತ ಗಂಡನ ಇನ್ನು ದೇವ ಹುಷಿಯಲ್ಲ ಇನ್ನು ತಂಗ. ಬರೆಯುತ್ತ ಕುಳಿತರೆ ಅನ್ನುವಳು ಮಲಗಿರಿ, ಮಲಗಿದರೂ ದೂರು ಗೊರಕೆ ಏಕೆ ಹೊಡೆಯುವಿರಿ, ಮಲಗಿದರೂ ಅವಳು ದೂರು ಗೊರಕೆ ಏಕೆ ಹೊಡೆಯುವುದರಿ, ಬೇಗ ಎದ್ದರೆ ಅದಕ್ಕೂ ಇವಳ ತಕರಾರು, ಇವಳ ಮೆಚ್ಚುವ ಪತಿ ಇರುವನೇ ಜಗದಲ್ಲಿ ಯಾರು ಯಾರು ಯಾರು, ದೂರವಿದ್ದರೆ ನಾನು ಬೇಡವೇ ಎನ್ನುವಳು. ನೋಡಿ ಎಲ್ಲರಿಗೂ ಅನುಭವ ಇದೆ. ದೂರವಿದ್ದರೆ ನಾನು ಬೇಡವೇ ಎನ್ನುವಳು, ಬಳಿ ಸಾರಿ ತಪ್ಪಿದರೆ ದೂರ ತಳ್ಳುವಳು. ದೂರವಿದ್ದರೆ ನಾನು ಬೇಡವೇ ಎನ್ನುವಳು, ಬಳಿ ಸಾರಿ ತಪ್ಪಿದರೆ ದೂರ ತಳ್ಳುವಳು, ಮನದೊಳಗೆ ಏನುಂಟು ಆ ದೇವರೇ ಬಲ್ಲ, ಇವಳು ಮೆಚ್ಚುವನಲ್ಲ ನಾನಲ್ಲ. ಅದಕ್ಕೆ 4 ಜನ ಕುತ್ಕೊಂಡು ಹೇಳ್ತಾ ಇದ್ದೀನಿ, ಇದು ಸಾಮಾನ್ಯ ಮನುಷ್ಯರು ನಾವು ಹೇಳ್ತಿರೋ ಮಾತಲ್ಲ. ದೊಡ್ಡ ನಮ್ಮ ನರಸಿಂಹಮೂರ್ತಿ ಅಂತರು, ದುಂಡಿರಾಜ್ ಅವರು, ಇನ್ನೂ ಸಾಕಷ್ಟು ಕವಿಗಳು ಬರಹಗಾರರು ಇಲ್ಲೂ ಸಾಹಿತಿಗಳು ಕೂತಾರ. ಅವರು ಹೇಳಿದ ಮಾತು, ಹೆಂಡತಿ ನೀ ಜೀವ ಹೆಂಡತಿ. ಕೆಲವರು ಬಂದು ಧೈರ್ಯ ಓಪನ್ ಆಗಿ ಹೇಳ್ತಾರ, ಕೆಲವರು ಅಲ್ಲಿ ಕುತ್ಕೊಂಡು ಅದನ್ನು ಹೇಳಿ ಧೈರ್ಯ ಇದ್ದವರು, ಯಾಕಂದ್ರೆ ಮನೆಗೆ ಹೋಗ್ಬೇಕಾಗಿರ್ತದೆ, ನಮಗೂ ಹೋಗ್ಬೇಕು. ಆದ್ರೆ ನಮ್ಗೆ ಧೈರ್ಯ ಅದ, ನಮ್ಮ ಧೈರ್ಯಕ್ಕೆ ಒಂದ್ಸಲ ಚಪ್ಪಾಳೆ ಬರಲಿ. ಧನ್ಯವಾದಗಳು. ಚೆನ್ನಾಗಿದೆ. ನಾನು ಹೇಳ್ತಾ ಮೊದಲಿಗೆ ಅರವಿಂದ್ ಕುಲಕರ್ಣಿ ಸರ್ ಮಾತ್ರ ಉತ್ತರ ಕೊಟ್ಬಿಡ್ತೇನೆ. ನಾ ಏನ್ ಹೇಳಿದೆ, ಎಲ್ಲೇ ಇರು ಹೇಗೆ ಇರು, ನೀನು 7 ಗಂಟೆಗೆ ಮನೆಯಲ್ಲಿ ಬಿದ್ದಿರು ಅಂತ ಹೇಳಿದ್ರೆ ನೀವು ಅದನ್ನ ಜೀವ ಹಿಂಕ ಅಂತ ಯಾಕೆ ತಿಳ್ಕೊತೀರಿ? ನಾಳೆ ಹೇಳೀನಿ, ಅದು ಏನ ಹೇಳಿದ್ರು ಕೂಡ ಅದರೊಳಗೆ ಕಾಳಜಿ ಇದೆ, ಕನ್ಸರ್ನ್ ಇದೆ. ನಾನು ಚೆನ್ನಾಗಿರ್ಬೇಕು, ನನ್ನ ಗಂಡ ಚೆನ್ನಾಗಿರ್ಬೇಕು, ನನ್ನ ಮನೆತನ ಚೆನ್ನಾಗಿರ್ಬೇಕು, ಹೊರ ಹೋಗಿ ಹಾಳಾಗೋದ್ಕಿಂತ ಮನೆಯಾಗಿದ್ರೆ ಚಲೋ ಅನ್ನೋಂಥ ಒಂದು ಕಾಳಜಿಯಿಂದ ಹೇಳ್ಬೇಕಾರೆ ಜಲ್ದಿ ಬಾ ಅಂತ ಹೇಳೋದ್ರೆ ಇವರೇ ಹಿಡಿತಾಳ ಅಂತ ತಿಳ್ಕೊಂಡ್ರೆ ಏನು ಇದಕ್ಕಿಂತ ಹೆಚ್ಚಿನ ನನ್ನ ಕೈಲಿ ಏನು ಹೇಳಕ್ಕಾಗಂಗಿಲ್ಲ. ಒಂದು ಆಮೇಲೆ GK ಕುಲಕರ್ಣಿ ಸರ್ ಅವ್ರು ಯಾವ ವಿಷಯದ ಬಗ್ಗೆ ಮಾತಾಡಕತ್ತಾರ ಗೊತ್ತಾಗಲ್ಲ. ಏನೋ ಒಂದು ಜೋಕ್ ಹೇಳ್ತಾರ, ನಗಿಸ್ತಾರ. ಲಾಸ್ಟಿಗೆ ಅವ್ರು ಏನು ಹೇಳಿದ್ರು, ನಾನು ಹೇಳಕತ್ತಿದ್ದು ಬೆಳಗಾವಿ ಮಹಿಳೆಯರಿಗಲ್ಲ, ಧಾರವಾಡದ ಮಹಿಳೆಯರಿಗೆ, ಬಿಜಾಪುರದ ಮಹಿಳೆಯರಿಗೆ ಅಂತಂದ್ರೆ
ನೀವು ಆ ಕಡೆ ಕುಂತ ಮಾತಾಡೋ ಬದಲು ಈ ಕಡೆ ಕುಂತ ಮಾತಾಡಿದ್ರೆ ಇನ್ನೂ ಚೆನ್ನಾಗಿತ್ತು ಅನ್ನೋದು ನನ್ನ ವಾದ. ಎರಡು ಕಡೆ ಮಾತಾಡಿದವರು ಹೆಂಡತಿ ಹಿಂಡ್ತಾಳ ಅಂತ ಹೇಳ್ತಾರ, ಬೆಳಗಾವಿ ಬರಿಲ್ಲ ಬಹಳ ಚಲೋ ಮಹಿಳೆಯರ ಅನ್ನೋ ಮಾತು ಹೇಳ್ತಾರ. ಅದಕ್ಕೆ ಅವ್ರು ಈ ಕಡೆ ಕುಂತ ಮಾತಾಡಿದ್ರೆ ಇನ್ನೂ ಚೆನ್ನಾಗಿತ್ತು ಅನ್ನೋದು ನನ್ನ ವಾದ. ಬಹಳಷ್ಟು ಮಾತು ಗಂಡ ತೆಲಿ ಬರ್ಸ್ಕೊಳಂಗಿಲ್ಲ, ಕೈಯಾಗ ಚೀಲ ಇಟ್ಕೊಂಡ, ದಾಡಿ ಬಿಟ್ಕೊಂಡ, ಹಂಗ ಇರ್ತಾನ ಹಿಂಗ ಇರ್ತಾನ, ಇದಕ್ಕೆಲ್ಲ ಕಾರಣ ಹೆಂಡತಿನ ಅಂತ ಹೇಳ್ತಾರ ಅವರು. ಬೇರೆ ಬೇರೆ ಕಾರಣ ಇರ್ತಾವ್ರಿ, ಅವನ್ನೆಲ್ಲ ಹೇಳಿಕ್ ಆಗಂಗಿಲ್ಲ. ಇಡೀ ಸಂಸಾರದ ಜವಾಬ್ದಾರಿಯನ್ನು ತಿರುಗಾಡುವಂತ ಗಂಡ ಅವ್ನು ಸಿಕ್ಕಾಪಟ್ಟೆ ವಿಚಾರಗಳು ಇರ್ತಾವ, ಅದಕ್ಕೆ ಅವ್ನು ಟೆನ್ಷನ್ ತಿರುಗಾಡ್ತಿರ್ತಾವ. ನೀವು ಎಲ್ಲಾ ತಂದೆ ಹೆಂಡತಿ ಮ್ಯಾಗ ಹಾಕ್ತಿರಂತಂದ್ರೆ ನಾನು ಏನು ಹೇಳಕ್ ಸಾಧ್ಯ ಇಲ್ಲ. ಇದಕ್ಕಿಂತ ಇಲ್ಲ ನೋಡ್ರಿ, ಹೆಂಡತಿ ಜೀವ ಹಿಂದಂಗಿಲ್ಲ, ಬಹಳ ಬೇರೆ ಕಾರಣ ಇರ್ತಾವ ಹೇಳಿಲ್ಲ. ಒಬ್ಬ ತಾಯಿ ತನ್ನ ಮಗಗ ಕಣ್ಣೆ ಹುಡುಕ್ತಿರ್ತಾಳ, ಮದುವೆ ಮಾಡಕ ಮನೆಗೆ ಸೊಸಿ ತರಬೇಕು ಅಂತ ಹೇಳಿ ವಿಚಾರ ಮಾಡ್ತಿರ್ತಾಳ. ಇನ್ನ ಮನೆಗೆ ಬರುವಂತ ಸೊಸಿ ಹೆಂಗಿರ್ಬೇಕು, ಸಿಕ್ಕಾಪಟ್ಟೆ ಡಿಮಾಂಡ್ ಇರ್ತಾವ್ರಿ ತಾಯಿಯು. ನೋಡ್ರಿ, ಯಾವ ಒಂದು ತಾಯಿ ಬರುವಂತ ಸೊಸಿ ಹೆಂಗಿರ್ಬೇಕು ಅಂತಂದ್ರೆ ಆಕೆ ರೊಕ್ಕ ತರೋದು ಬೇಡ, ರೂಪಾಯಿ ತರೋದು ಬೇಡ, ನೋಡಕ ಚಂದಿದ್ರ ಸಾಕು ಅನ್ನುವಂತ ತಾಯಿ ಎಷ್ಟು ಜನ ಇರ್ತಾರ್ರಿ? ಹಾರ್ಡ್ಲಿ 1 or 2%. ಉಳಿಕೆಟ್ 98-99% ಡಿಮಾಂಡ್ ಏನ್ ಇರ್ತಾವ ಅಂತಂದ್ರೆ ಬರುವಂತ ಸೊಸೆ ಹೆಂಗಿರ್ಬೇಕು ಅಂದ್ರೆ ನೋಡ್ರಿ, ಬರುವಂತ ಸೊಸೆ ನೋಡಾಕ ಸ್ಮಾರ್ಟ್ ಆಗಿರ್ಬೇಕು, ಸ್ಲಿಮ್ ಆಗಿರ್ಬೇಕು, ಬಹಳ ಓದಿರ್ಬೇಕು, ಬಹಳ ರೊಕ್ಕ ತರಬೇಕು, ಮನೆ ಕೆಲಸ ಪೂರ್ತಿ ಮಾಡ್ಬೇಕು, ಆದ್ರೆ ಕಡಿಮೆ ಮಾತಾಡ್ಬೇಕು. ಇಷ್ಟೆಲ್ಲ ಡಿಮಾಂಡ್ ಹತ್ತಿ ಇರ್ತಾವೆ. ಇನ್ನು ಇಂಥ ಅತ್ತಿ ಮನೆಗೆ ಬರುವಂತ ಸೊಸೆದ ಡಿಮಾಂಡ್ ಅಕ್ಕಿವೂ ಇರ್ತಾವ. ಆಕೆ ಏನಿರ್ತಾವ ಡಿಮಾಂಡ್? ನಮ್ಮ ಅತ್ತಿ ಫೋಟೋ ಬಡಿಯಾಗಿರ್ಬೇಕು, ಅದಕ್ಕೊಂದು ಹೂವಿನ ಹಾರ ಹಾಕಿರ್ಬೇಕು. ಇದನ್ನ ಬಿಟ್ರೆ ನೀವು ಇನ್ನು ಮದುವೆ ಆಗುವಂತ ಹುಡುಗ ಅವನ ಮನಸ್ಥಿತಿ ಹೆಂಗಿರ್ತದ ಅಂತಂದ್ರ ಕೈ ತುಂಬಾ ಹಣ ಮೈ ತುಂಬಾ ಚಿನ್ನ, ಕೈ ತುಂಬಾ ಹಣ ಮೈ ತುಂಬಾ ಚಿನ್ನ ತರುವಂತ ಹೆಣ್ಣು ಹೇಗಿದ್ದರೂ ಸರಿ ಅವಳೇ ನನಗೆ ಐಶ್ವರ್ಯ ರೈ ಅಂತ ಅವ. ಇನ್ನ ಇಂಥ ಮನಸ್ಥಿತಿ ಇರುವಂತ ಮನೆಗೆ ಏನಾದ್ರೂ ಹೆಣ್ಣು ಅಂತಂದ್ರ ಆ ಹೆಂಡತಿ ಗಂಡನ ಜೀವ ಹಿಂದಂಗಿಲ್ರಿ, ಉಲ್ಟಾ ಅತ್ತಿ ಮಾವ ನಾದಿನಿ ಗಂಡ ಎಲ್ಲಾರು ಕೂಡಿ ವರದಕ್ಷಿಣೆ ಸಂಬಂಧ ಹೆಣ್ಣು ಆ ಮನೆ ಸೊಸೆಯ ಜೀವವನ್ನ ಹೇಳ್ತಾರ. ಖರೆ ಅಂತಂದ್ರೆ ಚಪ್ಪಾಳಿಯನ್ನು ಹೊಡಿಬಹುದು. ಇನ್ನ ಬದಲಿ ಮಾಡಿ ಒಂದು ತಾಯಿ ಮಗನ ಕಳಿಸ್ಬೇಕಂತಂದ್ರೆ ಗಂಡನ ಮನೆ ಒಳಗೆ ಹೆಂಗಿರಬೇಕು ಅಂತ ಹೇಳಿ ಬುದ್ಧಿ ಹೇಳಿ ಕಳಿಸ್ತಿರ್ತಾಳೆ. ಹೋಗಿ ಗಂಡನ ಜೀವ ಹಿಂದು ಅಂತ ಯಾವ ತಾಯಿನೂ ಹೇಳಂಗಿಲ್ಲ. ಎಷ್ಟಲ್ಲಿ ಹೇಳ್ತಾಳೆ ಅಂತಂದ್ರೆ ಆಕೆ ಗಂಡನ ಮನೆಗೆ ಹೋಗಿ ಹೆಂಗಿರ್ಬೇಕು ತಂಗಿ ಅಂತಂದ್ರೆ ಕರಿತೀರಿ ಉಡಬೇಡ, ಕಡಿವಾನ ಬಿಡಬೇಡ, ನಡುವನ್ಯಾಗ ನಗಬೇಡ, ನಡುವನ್ಯಾಗ ನಗಬೇಡ, ನನ್ನ ಮಗಳ ತವರಿಗೆ ಮಾತು ತರಬೇಡ. ಅಪ್ಪ ಹೇಳ್ತಾನ್ರಿ. ಅಪ್ಪ ಏನಂತ ಹೇಳ್ತಾನ ಅಂತಂದ್ರೆ ಅತ್ತಿಯ ಮನೆಯಾಗ ಮುತ್ತಾಗಿ ಇರಬೇಕು, ಅತ್ತಿಯ ಮನೆಯಾಗ ಮುತ್ತಾಗಿ ಇರಬೇಕು, ಹೊತ್ತಾಗಿ ನೀಡಿದ್ರು ಉಳಬೇಕು, ನನ್ನ ಮಗಳ ತವರಿಗೆ ಮಾತು ತರಬೇಕು ಅಂತ ಹೇಳಿ ಈ ರೀತಿ ಬುದ್ಧಿ ಹೇಳಿ ಕಳಿಸಿದ್ರ ಮ್ಯಾಗ ಅದೇನಾದ್ರು ಗಂಡನ ಜೀವ ಹಿಂಗಾಗ ಸಾಧ್ಯ ಇದೆಯಾ ಅನ್ನುವಂತ ಮಾತು. ಕುಲಕರ್ಣಿ ಸರ್ ಪದೇ ಪದೇ ಹೇಳಾಕತ್ತಿದ್ರು, ಮಗದಿ ಅಕ್ಕಿ ಪುಡಿ ಯಾಕೆ ಮಾತಾಡ್ತಿ, ಇಕ್ಕಿ ಪುಡಿ ಯಾಕೆ ಮಾತಾಡ್ತಿ ಅಂತ ಹೇಳಿ ಬರೇ ಸಂಶಯ ಮಾಡ್ತಾರಂತ. ಸಂಶಯ ಯಾಕೆ ಮಾಡ್ತಾರ ಅವರು? ನೀವು ಸಂಶಯ ಬರುವುದನ್ನು ನಡ್ಕೊಂತೀರಿ, ಸಂಶಯ ಬರುವಾಗ ನಡ್ಕೊಂತೀರಿ, ಸಂಶಯ ಬರುವಾಗ ಮಾಡಿದ್ರಿ ನೀವು, ಅದಕ್ಕೆ ಅವ್ರು ಮಾಡ್ತಾರ. ಈಗ ನಾನು ಒಂದು ಕಚೇರಿ ಒಳಗೆ ನಾನು ಕೆಲಸ ಮಾಡ್ತೀನಿ, ಮಹಿಳಾ ಸಿಬ್ಬಂದಿಗಳು ಅದಾರ, ನಾನು ಅವ್ರ ಕೂಡ ಮಾತಾಡ್ತೀನಿ. ಯಾವತ್ತು ನಾನು ಹೇಳ್ತೀನಿ ಯಾರು ಕೂಡ ಮಾತಾಡಿದಿ, ಮುಖ ನೋಡಿ ಮಾತಾಡಿದೆವು, ಮುಖ ನೋಡಿ ಮಾತಾಡಿದ ಯಾವತ್ತು ನಾನು ಹೇಳಿ ಕೇಳಿಲ್ಲ. ಯಾಕಂದ್ರೆ ಹಂಗ ನಡ್ಕೊಳಂಗಿಲ್ಲ. ನೀವು ಹಂಗೆ ಏನಾರ ಸಂಶಯ ಬರೋದು ನಡ್ಕೊಂಡಿರ್ಬೇಕು, ಅದಕ್ಕೆ ಅವ್ರು ಕೇಳಕತ್ತಿರ್ಬೇಕು. ನೋಡ್ರಿ, ಜನಪದ ಸಾಹಿತ್ಯದೊಳಗ ಒಂದ್ ಕಡೆ ಬರ್ತದ ಏನು ಅಂತಂದ್ರ ಗಂಡ ಪರಸ್ತ್ರೀ ಸಹವಾಸ ಮಾಡಿದಾನ ಅಂತ ಹೆಣ್ಣಿಗೆ ಗೊತ್ತಾದ ನಂತರ ಆಕೆ ಗಂಡ ಯಾವತ್ತೂ ಬಿಟ್ಕೊಡಂಗಿಲ್ರಿ. ಗಂಡ ಮನೆಗೆ ಬಂದ ಕೂಡಲೇ ಎಷ್ಟು ಚಂದ ಗಂಡಗ ಹೆಂಗ್ ಹೇಳ್ತಾಳಂತಂದ್ರ ಅಂಗಿಯ ಮೇಲಂಗಿ ಚಂದೇನೋ ನನರಾಯ, ಅಂಗಿಯ ಮೇಲಂಗಿ ಚಂದೇನೋ ನನರಾಯ, ರಂಭಿಯ ಮೇಲೆ ಪ್ರತಿರಂಭಿ ತಂದರ, ರಂಭಿಯ ಮೇಲೆ ಪ್ರತಿರಂಭಿ ತಂದರ ಚಂದೇನೋ ರಾಯ ಮನಿಯಾಗ ಅಂತ ಹೇಳಿ ಸೂಕ್ಷ್ಮವಾಗಿ ಹೆಂಗಿರಬೇಕು ಅನ್ನುವಂತ ಮಾತನ್ನು ಹೇಳ್ತಾಳ. ನೋಡ್ರಿ, ಏನೇ ಹೇಳಿದ್ರು ಕೂಡ ಮನೆತನದ ಗೌರವಕ್ಕಾಗಿ ತನ್ನ ಗಂಡ ಚೆನ್ನಾಗಿರ್ಬೇಕು, ತನ್ನ ಕುಟುಂಬ ಚೆನ್ನಾಗಿರ್ಬೇಕು. ಯಾಕಂದ್ರೆ ಹೆಂಡತಿ ಮಾತೊಳಗ ಅಂತ ತಾಕತ್ತಿದ್ದಾರೆ. ನೋಡ್ರಿ, ಒಂದು ಹುಡುಗಿ ಮದುವೆಯಾಗಿ ಗಂಡನ ಮನೆಗೆ ಬಂತು ಅಂತಂದ್ರ ಮಾವನ ಏನಂತ ಕರೀತಾಳಕ್ಕೆ? ಫಾದರ್ ಇಲ್ಲ ಅಂತಾಳೆ. ಅತ್ತಿ ಏನಂತ ಕರೀತಾಳೆ? ಮದರ್ ಇಲ್ಲ ಅಂತಾಳೆ. ಗಂಡನ ತಮ್ಮ ಅಥವಾ ಅಣ್ಣಗೆ ಏನಂತ ಕರೀತಾಳೆ? ಬ್ರದರ್ ಇಲ್ಲ ಅಂತಾಳೆ. ಅಕ್ಕ ಅಥವಾ ತಂಗಿಗೆ ಏನಂತ ಕರೀತಾರೆ? ಸಿಸ್ಟರ್ ಇಲ್ಲ ಅಂತ ಕರೀತಾರೆ. ಹಂಗಾರೆ ವೈಫ್ಗೆ ಏನಂತ ಕರಿಬೇಕು? ವೈಫ್ ಇಲ್ಲ ಇಲ್ಲ, ವೈಫ್ ಇಟ್ಸೆಲ್ಫ್ ಅಲ್ಲ. ವೈಫ್ ಇಟ್ಸೆಲ್ಫ್ ಅಲ್ಲಿ ಯಾಕಂತಂದ್ರೆ ಆಕೆ ಮಾತೊಳಗ ಅಂತ ತಾಕತ್ತಿದೆ, ಅಂತ ಶಕ್ತಿ ಇದೆ ಅಂತ ಹೇಳಿ. ಸರ್, ಮನೆ ಒಂದು ನಿಮಿಷ ಲಾಸ್ಟ್ ಮುಗಿಸ್ಬಿಡ್ತೇನೆ.
ಮೊನ್ನೆ ಒಂದು ಹೆಣ್ಣಿನ ಬಗ್ಗೆ ಸಾಮಾಜಿಕ ಜಾಲತಾಣ ಒಂದು ಮಾತು ನೋಡಿದ್ವಿ, ಬಹಳಷ್ಟು ಅದ್ಭುತವಾದಂತಹ ಮಾತು. ಸರಿ ಎನಿಸಿದ್ರೆ ನೀವು ಕೊನೆಗೆ ಚಪ್ಪಾಳೆಯನ್ನು ತಟ್ಟಬಹುದು. ಏನಿತ್ತು ಅಂತಂದ್ರೆ, ಒಂದು ಮುಕ್ತ ಹೆಣ್ಣು ತನ್ನ ಗಂಡನಿಗೆ ಕೇಳ್ತಾಳೆ. ಒಂದು ಮುಕ್ತ ಹೆಣ್ಣು ತನ್ನ ಗಂಡನಿಗೆ ಕೇಳ್ತಾಳೆ ಏನು ಅಂತಂದ್ರೆ, ಈ ದೇಹ ನನ್ನದು, ಅರಿಶಿನ ನಿಮ್ಮ ಹೆಸರಿನಲ್ಲಿ. ಲಕ್ಷ ಕೊಟ್ಟು ಕೇಳಿದ್ರೆ ಮಹಿಳೆಯರ ಬಾಳದಲ್ಲಿ, ಈ ದೇಹ ನನ್ನದು, ಅರಿಶಿನ ನಿಮ್ಮ ಹೆಸರಿನಲ್ಲಿ. ಬೈಕಿರೆ ನನ್ನದು, ಸಿಂಧೂರ ನಿಮ್ಮ ಹೆಸರಿನಲ್ಲಿ. ಹಣೆ ನನ್ನದು, ಕುಂಕುಮ ನಿಮ್ಮ ಹೆಸರಿನಲ್ಲಿ. ಮೂಗು ನನ್ನದು, ಮೂಗುತಿ ನಿಮ್ಮ ಹೆಸರಿನಲ್ಲಿ. ಕೊರಳು ನನ್ನದು, ಮಾಂಗಲ್ಯ ನಿಮ್ಮ ಹೆಸರಿನಲ್ಲಿ. ಅಂಗೈ ನನ್ನದು, ಮದರಂಗಿ ನಿಮ್ಮ ಹೆಸರಿನಲ್ಲಿ. ಬೆರಳು ನನ್ನದು, ಉಂಗುರು ನಿಮ್ಮ ಹೆಸರಿನಲ್ಲಿ. ಕೈ ನನ್ನದು, ಬಳೆ ನಿಮ್ಮ ಹೆಸರಿನಲ್ಲಿ. ಕಾಲು ನನ್ನದು, ಕಾಲ್ಗೆಜ್ಜೆ ನಿಮ್ಮ ಹೆಸರಿನಲ್ಲಿ. ಕಾಲು ಬೆರಳು ನನ್ನದು, ಕಾಲುಂಗುರು ನಿಮ್ಮ ಹೆಸರಿನಲ್ಲಿ. ಮಗು ನನ್ನದು, ರಕ್ತ ನನ್ನದು, ಹಾಲು ನನ್ನದು. ಆದರೆ ಮಗುವಿನ ಹೆಸರು ನಿಮ್ಮದು, ಮಗುವಿನ ಹೆಸರು ನಿಮ್ಮದು. ಹಿರಿಯರಿಗೆ ನಮಸ್ಕರಿಸುವೆ ನಾನು, ಆಶೀರ್ವದಿಸುವರು ಅವರು ಏನೆಂದು, ದೀರ್ಘ ಸುಮಂಗಲಿಯಾಗು ಎಂದು ಹೇಳಿ. ಅದು ಕೂಡ ನಿಮ್ಮ ಹೆಸರಿನಲ್ಲಿ, ಅದು ಕೂಡ ನಿಮ್ಮ ಹೆಸರಿನಲ್ಲಿ. ಇಷ್ಟೆಲ್ಲ ನಿಮ್ಮ ಹೆಸರಿನಲ್ಲಿ ನನ್ನ ಹತ್ತಿರ ಇರುವಾಗ, ನನ್ನ ಹೆಸರಿನಲ್ಲಿ ನಿಮ್ಮ ಹತ್ತಿರ ಏನಿದೆ ಅಂತ ಒಂದು ಮುಕ್ತ ಎಂದು ಪುರುಷನಿಗೆ ಕೇಳಿದಾಗ, ನಾವು ಪುರುಷರಾದಂಥವ್ರು ಅವಲೋಕನ ಮಾಡಿ ನೋಡಿಕೊಂಡಾಗ ಒಂದು ಸ್ತ್ರೀಯ ಮಡದಿಯ ಪ್ರಾಮುಖ್ಯತೆ, ಅದ್ಭುತ ಏನು ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಆದ್ದರಿಂದ ಮಡದಿ ಗಂಡನ ಜೀವವನ್ನು ಹಿಂಡುವುದಿಲ್ಲ, ಬದಲಾಗಿ ಆಕೆ ಮನೆತನದ ಗೌರವಕ್ಕಾಗಿ ಅವನು ಏನೇ ಹೇಳಿದ್ರು ಕೂಡ ಅದು ಒಂದು ಲಾ ಅಂತ ನಾವು ಎಂದು ತಿಳ್ಕೊಳ್ಬೇಕು ಅನ್ನೋದು ಈ ಸಂದರ್ಭದಲ್ಲಿ ನನ್ನ ವಾದ. ಬಂದ ನಂತರ ಅವನು ಏನ್ ಹಾಕಿದ್ದಾನೋ, ಏನ್ ಬದಲಾವಣೆ ಆಗಿದೆಯೋ ಅದು ಮಾತ್ರ ತೆಗಿಬೇಕೇ ಇಲ್ಲ. ಗಂಡ ಇಲ್ಲ ಅನ್ನೋ ಮಾತಿಗೆ ಕುಂಕುಮ ತೆಗಿಯೋದಾಗ್ಲಿ, ಹೂವ ಬೇಡ ಅನ್ನೋದಾಗ್ಲಿ ಯಾಕೆ ಸರಿ ಕಾಣಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಒಂದು ಇನ್ನೊಂದು, ಇದು ಸುತ್ತುವಾಗ, ಏನು ಸಪ್ತಪದಿ ಸುತ್ತುವಾಗ 7ನೇ ಹೆಜ್ಜೆ ಹೇಳ್ತೀವಿ ನಾವು. 7ನೇ ಹೆಜ್ಜೆ ಹೇಳುವಾಗ ಸಕ ಸಪ್ತಪದಿ ಭವ ಅಂತೀವಿ. ಲೆಟ್ ಅಸ್ ಬಿ ಫ್ರೆಂಡ್ಸ್ ಅಂತ ಹೇಳ್ತೀವಿ ನಾವು, ಗೆಳೆಯರಾಗಿರೋಣ ಅಂತ. ನಾನು ಅಲ್ಲಿಗೆ ನಿಲ್ಸಲ್ಲ. ಇವತ್ತು ಹೆಣ್ಣು ಸಿಗ್ತಿಲ್ಲ. ಕಾರಣ ಏನು ಅಂದ್ರೆ, ಹೆಣ್ಣೆ ಮಾಡಿರ್ತಕ್ಕಂಥ ಅಪರಾಧ, ಅದು ಹೆಣ್ಣು ಭ್ರೂಣವನ್ನು ತೆಗೆದಿರ್ತಕ್ಕಂಥ ಅಪರಾಧದಿಂದ ಹಂಗಾಗ್ತಾ ಇದೆ. ನನ್ನ ನಾಟಕದಲ್ಲಿ, ಬೆಕ್ಬಾರಳಿ ಅನ್ನೋ ನಾಟಕದಲ್ಲಿ ಸೇರಿಸಿದ್ದೀನಿ. 7ನೇ ಹೆಜ್ಜೆ ಅಲ್ಲ, 8ನೇ ಹೆಜ್ಜೆ ಅಂತ ಸೇರಿಸಿ. ಅವ್ರು ಸುತ್ತೋವಾಗ 8ನೇ ಹೆಜ್ಜೆಯಲ್ಲಿ ಏನಂತ ಅಂತಂದ್ರೆ, ನಾವು ಸ್ತ್ರೀ ಭ್ರೂಣವನ್ನ ಕೊಲ್ಲುವುದಿಲ್ಲ ಅಂತ ಅಗ್ನಿಸಾಕ್ಷಿಯಾಗಿ ಅವ್ರು ಹೇಳ್ಬೇಕು. ಅದು ಸೇರಿಸಿದ್ದೀನಿ. ಆವಾಂ, ನಾವು ಆವಾಂ ಸ್ತ್ರೀ ಭ್ರೂಣಂ ನ ಭವಿಷ್ಯಾಮಹೇ. ನಾವು ಇದನ್ನು ಕೂಡ ಭಗವಂತನ ಹೇಳಿಸ್ಬೇಕು, ಇವರು ಸಾಕ್ಷಿ ತಗೋಬೇಕು. ಆ ರೀತಿಯಾಗಿ ಹೆಣ್ಣು ಶತ್ರು ಆಗಬಾರದು ಅನ್ನೋದು ಕೂಡ ಈ ಸಂದರ್ಭದಲ್ಲಿ ಒಂದಷ್ಟು ಗೊತ್ತಿಲ್ಲ, ನನಗೆ ಅನ್ನಿಸ್ತು ಹೇಳ್ತಾ ಇದ್ದೀನಿ. ಈಗ ಜಿ.ಕೆ. ಕುಲಕರ್ಣಿ ಅವ್ರ ಬಗ್ಗೆ ಅವ್ರು ಮಾತು ಹೇಳಿದ್ರು. ನಿಮ್ಮ ಹೆಂಡತಿ ನಿಮಗೆ ಸಂಶಯ ಪಡ್ತಾರೆ, ಬಟ್ ನನ್ನ ಹೆಂಡತಿ ಸಂಶಯ ಪಡಲ್ಲ. ಈಗ ನಿಮಗೆ ಕೇಳ್ತೇನೆ, ಇಬ್ಬರಲ್ಲೂ ಕೂಡ ಏಜ್ ಯಾಕೆ ಆಗಿದೆ ಅನ್ಸುತ್ತೆ ನಿಮಗೆ? ಆಫ್ಕೋರ್ಸ್ ಕುಲಕರ್ಣಿ ಅವರಿಗೆ ಏಜ್ ಆಗಿದೆ, ಬಟ್ ಒಂದು ಹೆಂಡತಿ ಸಂಶಯ ಪಡಲ್ಲ. ಒಂದು ವೇಳೆ ಎಲ್ಲಿಯವರೆಗೆ ಸಂಶಯ ಪಡಲ್ವೋ ಅದು ಅರ್ಥ ಏನಪ್ಪ ಅಂದ್ರೆ, ನಿಮಗೆ ಇನ್ನೂ ಏಜ್ ಆಗಿಲ್ಲ ಅಂತ ಅರ್ಥ. ಏಜು ಇನ್ನು ಮುಗಿದಿಲ್ಲ, ಇನ್ನು ಹೆಂಗಿದ್ದೀರಿ ಅಂತ ಅರ್ಥ. ಯಾವಾಗ ಒಂದು ಸಂಶಯ ಪಡೋದಿಲ್ವೋ ಅದರ ಅರ್ಥ ನಿಮ್ಗೆ ಏಜ್ ಆಗಿದೆ ಅಂತ. ಹಾಗಾದ್ರೆ ಅರ್ಥ ಮಾಡ್ಕೊಳ್ರಿ, ಇದರಲ್ಲಿ ಸರ್ ಅವರ ಮಿಸ್ಸಸ್ ಇನ್ನೂ ಗೊತ್ತಿದೆ, ನನ್ನ ಗಂಡ ಇನ್ನೂ ಎಂದು, ಅದಕ್ಕೆ ಸಂಶಯ ಪಡ್ತಾರೆ. ತಪ್ಪೇನಿದೆ? ಹೊಸಡಿಯವರು ವೈಫ್ಗೆ ಗೊತ್ತಾಗಿರ್ಬೇಕು ಏನಂತ, ನನ್ನ ಹಸ್ಬೆಂಡ್ಗೆ ಬಹುಶಃ ವಯಸ್ಸಾಗಿದೆ ಅಂತ ಸಂಶಯ ಪಡ್ತಾರಲ್ಲ ಅಂತ. ಒಂದನೇ ಪಾಯಿಂಟ್. ಎರಡನೇ ಪಾಯಿಂಟು ಶ್ರೀಯುತ ಹೊಸಡಿ ಅವರು ಹೇಳಿದ್ರು ಏನಂತ, ಅತ್ತೆ ಆಗೋಳು ಬಯಸ್ತಾಳಂತೆ, ನನ್ನ ಹಾಗೆ ಸಸ್ಯಾಗಿ ಬರುವವಳು ರೂಪವತಿ ಆಗಿರಬೇಕು, ಹೊಣವತಿ ಆಗಿರಬೇಕು, ಗುಣವತಿ ಆಗಿರಬೇಕು, ಆವತಿ ಈವತಿ. ಅಂದ್ರೆ ಸಸ್ಯಾಗಿ ಬರುವವಳಿಗೆ ಏನ್ ಬಿದ್ದಿರ್ಬೇಕು? ನಾನು ಮನೆಗೆ ಹೋಗುವಂತ, ಸಸ್ಯಾಗಿ ಹೋಗುವಂತ ಮನೆಗೆ ಅತ್ತೆಯ ಫೋಟೋ ಏನ್ ಬಿದ್ದಿರ್ಬೇಕ್ರಿ? ಹಾರ ಬಿದ್ದಿರಬೇಕು. ಅಂದ್ರೆ ಒಂದು ಮನೆಗೆ ಹೋಗುವಂತ ಹೆಣ್ಣಿಗೆ ತನಗೆ ಅತ್ತೇನೆ ಇರಬಾರ್ದು ಅಂತ ಬಯಸೋಳು, ಇನ್ನು ಅಲ್ಲಿ ಮನೆಗೆ ಹೋಗ್ಬಿಟ್ಟು ಸೊಸೆಯಾಗಿ ಗಂಡನನ್ನು ಎಷ್ಟು ಚೆನ್ನಾಗಿ ನೋಡ್ಕೊಳ್ಳಿಕ್ಕೆ ಸಾಧ್ಯ? ಅಂದ್ರೆ ಅವರೇ ಸಿಕ್ಕಾಕೋತಿದ್ದಾರೆ, ಒಪ್ಕೋತಿದ್ದಾರೆ. ಹೆಂಡತಿ ಪ್ರಾಣ ಹಿಂಡೂತಿ ಅನ್ನೋದನ್ನ ಒಪ್ಕೋತಾ ಇದ್ದಾರೆ. ಇನ್ನು ನಮ್ಮ ಸೋನಾರ್ ಸರ್ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ತಾ ಇದ್ರು, ನನಗೆ ಏನು ಭಯ ಇಲ್ಲ, ಯಾಕಂದ್ರೆ ನನಗೆ ಕೂದಿಲ್ಲ ಅಂತ ಅವರೇ ಒಪ್ಕೊಂಡ್ರು. ಅಂದ್ರೆ ಅವಳ ಮನಸ್ಸು, ಅವ್ರ ಮಿಸ್ಸಸ್ ಪಾಪ ಪ್ರಯತ್ನ ಪಟ್ಟಿದ್ದಾರೆ, ಬಟ್ ಪ್ರಯತ್ನದಲ್ಲಿ ವಿಫಲರಾಗಿ ನಾವು ಒಪ್ಕೋತೇವಪ್ಪ.
ಅಲ್ವಾ? ಒಪ್ಕೋತದೆ ಖಂಡಿತವಾಗ್ಲೂ ಸರ್. ಒಂದು ಹೇಳ್ತೇನೆ, ಮದುವೆಗಿಂತ ಮುಂಚಿನ ಒಂದು ಜೀವನ ಇದೆಯಲ್ಲ, ಮೊದಲು ಹೇಗಿರ್ತಾರೆ ಹೀಗಿರ್ತಾರೆ ಅಂತ ಹೇಳ್ತು. ನನ್ನೇ ಎಕ್ಸಾಂಪಲ್ ಹೇಳ್ತೀನಿ. ಮದುವೆಗಿಂತ ಮೊದಲು ನಾನು ಸುಳ್ಳು ಹೇಳಲ್ಲ. ಮದುವೆ ಟೈಮಲ್ಲಿ ಎಲ್ಲರೂ ಹೇಳೋರು ನಾನು ನೋಡ್ಕೊಳ್ಳೆ, ಏನ್ರಿ ಒಳ್ಳೆ ಚೆನ್ನಾಗಿದ್ದೀರಿ, ಹೀರೋ ತರ ಇದ್ದೀರಿ ಅಂತ ಹೇಳ್ತು. ಅಂದ್ರೆ ಆ ತೀರ 75 kg ಇದೆ. ಓಕೆ, ನನ್ನ ಹೆಂಡತಿ ಸುಳ್ಳು ಹೇಳಲ್ಲ ಸರ್. ನಾವು ಅವಳಿಗೆ ಹೇಳ್ತಿದ್ದೆ, ಜುಬ್ರೋಯಿಟ್ ಕುಡಿ ಎಂಗೇಜ್ಮೆಂಟ್ ಬಂತು ಅಂತ ಬಂದಿದ್ದೆ ಇವತ್ತು ಸರ್. ಹೇಳೋದಲ್ಲ, ಧೈರ್ಯ ಇದ್ದವ್ರು ಮಾತ್ರ ಕರ್ಕೊ ಬನ್ನಿ, ಅವ್ರ ಮುಂದೆ ಹೇಳುವಷ್ಟು ಧೈರ್ಯ ಇಲ್ಲ, ಹಾಗೆ ಕರ್ಕೊ ಬಂದಿಲ್ಲ ಹೋಗ್ಬೋದು. ಓಕೆ, ಸೊ ಜುಬ್ರೋಯಿಟ್ ಕುಡಿ ಅಂತ ಹೇಳ್ತೀವಿ ಸರ್. 36 kg. ಇವತ್ತು ನಂಬ್ತೀರೋ ರಿವರ್ಸ್ ಆಗಿದೆ. ಮೊನ್ನೆಷ್ಟು ಚೆಕ್ ಮಾಡಿದ್ವಿ ನಾವು, 63 kg. ನಾನು ಎಷ್ಟಿದೆ ಸರ್? 75 kg ಇದೆ. 75 kg ಅಂದ್ರೆ ಎಲ್ಲರೂ ನೋಡೋದು ಒಳ್ಳೆ 6 ಪ್ಯಾಕ್ ಇತ್ತು ನನಗೆ. ಸುಳ್ಳಿಲ್ಲ, 20 ವರ್ಷದಿಂದ ಒಳ್ಳೆ 6 ಪ್ಯಾಕ್. ಏನು ಈ ಸಂಸಾರದಲ್ಲಿ ಸಿಕ್ಕಿ ಹೆಂಡತಿಯ ಒಂದು ಏನು ಜಂಜಾಟದಲ್ಲಿ ಸಿಕ್ಕ ನಂತರ ಆ 6 ಪ್ಯಾಕ್ ಹೋಗಿ ಈ ರೀತಿ ಫ್ಯಾಮಿಲಿ ಪ್ಯಾಕ್ ಬಂದಿದೆ. ಏನು ಮಾಡ್ಲಿಕ್ಕೂ ಆಗಲ್ಲ. ಹಲೋ, ಇವರು ಬಹಳ ಸುಂದರವಾಗಿ ಹೇಳ್ತಾರೆ, ಹೆಂಡತಿ ಯಾವ್ಯಾವ ಕಾಟ ಕೊಡ್ತಾರೆ ಅಂತ ಬಿಟ್ಟು ಯೋಗರಾಜ್ ಭಟ್ರು ಒಂದ್ ಕಡೆ ಬಹಳ ಚೆನ್ನಾಗಿ ಹೇಳ್ತಾ ಇದ್ರು. ಅವರು ಕೂಡ ಕೌಂಟರ್ ಹೇಳಿದ್ರು, ನಾವು ಜಲ್ದಿ ಬಂದ್ರೆ ಜಲ್ದಿ ಯಾಕೆ ಬಂದ್ರಿ ಅಂತೀರಾ, ಚೂರು ಲೇಟ್ ಆಗಿ ಬಂದ್ರೆ ಲೇಟ್ ಆಗಿ ಯಾಕೆ ಬಂದ್ರಿ ಅಂತೀರಾ. ಆಮೇಲೆ ಹೇಳಿದ ಟೈಮಿಗೆ ಬಂದ್ರೆ ಏನಿವತ್ತು ಹೇಳಿದ ಟೈಮಿಗೆ ಬಂದ್ರಿ ಅಂತೀರಾ. ಇದು ಪ್ರತಿಯೊಂದು ಹೆಣ್ಣು ಕೇಳುವಂತದ್ದು. ಈಗ ಓದ್ಕೊಂಡೆ ಕೇಳ್ತಾರೆ, ಯಾಕೆ ಲೇಟ್ ಗೊತ್ತಿರುತ್ತೆ, ಈ ಟೈಮ್ ನೋಡಿರ್ತಾರೆ, ಆದ್ರೂ ಕೂಡ ಹೇಳ್ತಾರೆ. ಹಾಗಾಗ್ಬಿಟ್ಟು ಒಂದಂತೂ ನಿಜ, ಯಾವುದ ದಾಂಪತ್ಯದಲ್ಲಿ ಗಂಡು ಹೆಣ್ಣು ಅಂದಮೇಲೆ, ಈ ದಾಂಪತ್ಯ ಅನ್ನೋದನ್ನ ಮೇಲೆ ಹೆಂಡತಿ ಅವ್ರು ಹೇಳಿದ್ರು ಕೂಡ ನಾನು ಕೊನೆಯದಾಗಿ ನಾವು ಒಪ್ಕೊಳ್ಳೇಬೇಕು. ಅದೇ ಹೇಳ್ತಾರಲ್ಲ, ಸ್ಟಾರ್ಟಿಂಗ್ ಅಲ್ಲಿ ಹೇಳುದು ಹೆಂಡತಿ ಪ್ರಾಣ ಹಿಂಡುತ್ತೆ ಅಂತ ಬಿಟ್ಟು, ಹಿಂಡದ್ರು ಕೂಡ ಅದರ ಹಿಂದೆ ಒಂದು ಕನ್ಸರ್ನ್ ಇರುತ್ತೆ. ನಾವೆಲ್ಲ ಬಹಳ ಜನ ದಂಪತಿಗಳು ಬಂದಿದ್ದೀವಿ. ದಂಪತಿ ಅಲ್ಲ, ದಮ್ ಯಾವಾಗ ಬರುತ್ತೆ ಅಂದ್ರೆ ಜೊತೆಗೆ ಪತ್ನಿ ಇದ್ದಾಗ ಮಾತ್ರ ಪತಿಗೆ ದಮ್ ಬರುವಂತದ್ದು. ಹಾಗಾಗಿ ಈ ಒಂದು ದಾಂಪತ್ಯದ ಜೀವನದಲ್ಲಿ ನೀವೆಲ್ಲಾದ್ರೂ ಯಾರು ಬಂದಿದ್ದೀರಿ, ನಿಮ್ಮೆಲ್ಲರ ಒಂದು ದಾಂಪತ್ಯ ಇರೋದು, ನಮ್ಮ ದಾಂಪತ್ಯ ಇರೋದು ಸವೆಯಲು ಅಲ್ಲ. ನಮ್ಮ ದಾಂಪತ್ಯ ಇರುವುದು ಸಂತಸ ಪಡಲು, ಸಂಕಟ ಪಡಲು ಅಲ್ಲ. ನಮ್ಮ ದಾಂಪತ್ಯ ಇರುವುದು ಬಾಳಲು, ಬಳಲಲು ಅಲ್ಲ. ಆದ್ದರಿಂದ ನಾವೆಲ್ಲ ದಂಪತಿಗಳಿದ್ದೇವೆ. ನಮ್ಮೆಲ್ಲರ ಒಂದು ದಾಂಪತ್ಯ ಜೀವನ ಸಂಭ್ರಮವಾಗಿ ಸಾಗಲಿ, ಸಂಗ್ರಾಮವಾಗುವುದು ಬೇಡ ಅಂತ ಹೇಳ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ನೋಡಿ, ನಮ್ಮ ರಾಜೇಂದ್ರ ಭಂಡಾರಿ ಸರ್ ಹೇಳಿದ್ರು, ಮನೆಗೆ ಬಂದಿಲ್ಲ ವಾದ್ಯ ತೆಗೆಯೋರು ಆಡಿದೆ. ಅಲ್ಲಿ ಯಾಕೆ ತೆಗೆಯಲ್ಲ, ಜಲ್ದಿ ಬಂದ್ರೆ ಯಾಕೆ ಜಲ್ದಿ ಬಂದ್ರಿ ಲೇಟ್ ಯಾಕೆ ಕೇಳ್ತಾರೆ ಅಂದ್ರೆ, ಹನಿ ನೀರಾವರಿಯ ನಡೆಸಿದ್ದೀವಿ ನಾವು. ಕುಡಿಯಕ್ಕೆ ಹೋಗಿರ್ತಾನೆ ಅವ ಗಂಡ, ದಾರಿ ಬಿಟ್ಟಿರ್ತಾನೆ. ಆ ಹನಿ ನೀರಾವರಿ ನಡೆಸಿದ್ದೀವಿ ನಾವು ಅನ್ನುವಂಥದ್ದು ಅವ್ರಿಗೆ ಗೊತ್ತಾಗ್ಲಿಲ್ಲ. ಗಂಡ ಕುಡಿಯಕ್ಕೆ ಹೋಗಿರ್ತಾನೆ, ಅದಕ್ಕೆ ಬಾಗಿ ತೆಗೆಯಂಗಿಲ್ಲ ಹೆಂಡ್ರು. ಅದಕ್ಕಾಗಿ ಗಂಡ ಇದ್ದವ ದಾರಿ ಬಿಡಕ್ಕೆ ಅದು ಒಂದು ಕಾರಣ ಇದೆ. ಅದಕ್ಕೆ ಹೆಂಡತಿ ಕಾಳಜಿ ಮಾಡ್ತಾಳೆ, ಹೆಂಡತಿ ಪ್ರಾಣ ಹೆಂಡಂಗಿಲ್ಲ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಈಗ ಹೆಂಡತಿ ಅಂದ್ರೆ ಒಂದು ಹೆಣ್ಣು. ಸಂಚಿ ಹೊನ್ನಮ್ಮನವರು ಹೇಳ್ತಾರೆ, ಪೆಣ್ಣು ಪೆಣ್ಣೆಂದೇತಕ್ಕೆ ಬೀಳು ಬಳೆಯವರು, ಕಣ್ಣ ಕಾಣದ ಗಾವಿರರು. ಸಂಚಿ ಹೊನ್ನಮ್ಮ ಈಗ ಹೇಳ್ತಾರೆ, ಎಲ್ಲಾ ಗೊತ್ತಿದ್ದು ಹೆಣ್ಣನ್ನು ಕೀಳರಿಮೆಯಿಂದ ಅಲ್ಲಗಳೆಯುವರನ್ನು ಕಣ್ಣು ಕಾಣದ ಕುರುಡರು ಅಂತ ಹೇಳಿದ್ದಾರೆ. ಅದಕ್ಕೆ ಹೆಣ್ಣನ್ನ ಆ ರೀತಿ ಕಾಣಬೇಡ್ರಿ ಅಂತ ಹೇಳಿ ಒಂದು ಹನಿಗಮನ ಬರ್ತದೆ. ಅವರು ಯಾದವರು, ನಾವು ಯಾದವರೇ, ಆದರೆ ನಾವು ಮದುವೆಯಾದವರು. ತಮ್ಮೊಳಗೆ ಜಗಳವಾಡಿಕೊಂಡು ಕೊನೆಗೆ ನಿರ್ವಂಶವಾದರು ಯಾದವರು. ತಮ್ಮೊಳಗೆ ಜಗಳವಾಡಿಕೊಂಡು ಕೊನೆಗೆ ನಿರ್ವಂಶವಾದರು ಯಾದವರು. ಜಗಳವಾಡಿದರೂ ಸದಾ ಒಂದಾಗಿರೋರು ಮದುವೆಯಾದರು. ನೋಡಿ, ಯಾವಾಗಲೂ ಮದುವೆ ಆದವರು ಒಂದಾಗೇ ಎಂತ ಅದ್ಭುತವಾದ ಹಂಗವನ್ನ. ಈ ರೀತಿಯಾಗಿ ಬದುಕಿಗೆ ಏನ್ ಬೇಕು ಅಂದ್ರೆ ಸರಸ ಸಲ್ಲಾಪ. ಜಗಳ ಯಾಕೆ ಬರ್ತದ್ರಿ? ಜಗಳನೇ ಬರುವುದಿಲ್ಲ. ಅದು ಜಗಳ ಅನ್ನೋದು ಹೆಂಡತಿ ಜೀವ ಹೆಣ್ಣಕ್ಕಿಲ್ಲ. ಅಲ್ಲಿ ಏನಿದೆ, ಗಂಡ ಹೆಂಡತಿ ಮಧ್ಯೆ ಸರಸ ಸಲ್ಲಾಪ ಇದೆ, ವಿನೋದ ಇದೆ, ಹಾಸ್ಯ ಇದೆ. ಆ ರೀತಿಯಾಗಿ ನಾವು ಸಕಾರಾತ್ಮಕವಾಗಿ ವಿಚಾರ ಮಾಡಬೇಕು, ನಕಾರಾತ್ಮಕವಾಗಿ ನಾವು ವಿಚಾರ ಮಾಡಲೇಬಾರದು. ಆಮೇಲೆ ಇತ್ತೀಚೆಗೆ ಡೈವರ್ಸ್ ಕೇಸ್ಗಳು ಬಹಳ ಆಗ್ತಾ ಇದೆ, ಲಿವಿಂಗ್ ಟುಗೆದರ್ ಆಗ್ತಾ ಇದ್ದಾವೆ. ಯಾಕೆ ಅಂದ್ರೆ ಹೆಂಡತಿ ಜೀವ ಹೆಂಡತಿ ಅನ್ನುವಂತ ಮಾತನ್ನು ಕೇಳಿದ ಯುವಕರು ಬೇಡಪ್ಪ ನಮ್ಮ ಮದುವೆ. ಲಿವಿಂಗ್ ಟುಗೆದರ್ ಯಾಕೆ ಬರ್ತಾ ಇದೆ? ಈಗ ತಮ್ಗೆಲ್ಲ ಗೊತ್ತಿದೆ, ಬೆಂಗಳೂರು ಅಂತ ನಗರದಲ್ಲಿ ಯುವಕರು ಮದುವೆ ಆಗ್ತಾ ಇಲ್ಲ, ಈಗ ಮಕ್ಕಳು ಆಗ್ತಾ ಇಲ್ಲ. ಕಾರಣ ಅನೇಕ ಕಾರಣಗಳು ಇರಬಹುದು. ಆದ್ರೆ ಇಂಥ ಇದರಲ್ಲಿ ಇನ್ನೊಂದು ಮಾತು, ಇಲ್ಲಿ ಭಯ ಪಡ್ತಾರೆ ಅಂತ ರಾಜೇಂದ್ರ ಭಂಡಾರಿ ಸರ್ ಹೇಳಿದ್ರು.
ಆದ್ರೆ ಭಯ ಪಡುವುದಿಲ್ಲ ಸ್ವಾಮಿ. ಮೇರಿ ಕ್ಯೂರಿ ಅಂತಕ್ಕಂಥ ನೋಬೆಲ್ ಪ್ರಶಸ್ತಿ ಪಡೆದವರು ಮಾತು ಹೇಳ್ತಾರೆ, ಜೀವನದಲ್ಲಿ ಭಯ ಪಡುವಂತಹದ್ದು ಏನೂ ಇಲ್ಲ, ಜೀವನವನ್ನು ಅರ್ಥ ಮಾಡಿಕೊಳ್ಳಬೇಕು ಅಂತ ಅದ್ಭುತವಾಗಿ ಮಾತು ಹೇಳಿದ್ದಾರೆ ಮೇರಿ ಕ್ಯೂರಿ ಅವರು. ಅದಕ್ಕೆ ಒಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಮಹಿಳೆ ಇರ್ತಾಳೆ ಅನ್ನೋದಕ್ಕೆ ಇನ್ನೂ ಅನೇಕ ಉದಾಹರಣೆ ನಮ್ಮ ಸಾಹಿತಿಗಳಾಗಿರ್ತಕ್ಕಂಥ ಶಿವರಾಮ್ ಕಾರಂತ್ ಅನೇಕ ಸಾಹಿತ್ಯದ ಕೃತಿಗಳನ್ನು ಬರೆದು ನಾಟಕ, ಯಕ್ಷಗಾನ 80ರ ವಯಸ್ಸಿನಲ್ಲಿ ಗೆಜ್ಜೆ ಕಟ್ಟಿ ಕುಳಿದಲ್ಲಿ ಅವರು ಆಕಿ ಪತ್ನಿ ಲೀಲಾವತಿ ಕಾರಂತ್ ಅವರು ಅವರಿಗೆ ಸಹಕಾರವನ್ನು ಕೊಟ್ಟು ಅವರು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದು ಹೀಗೆ ಅನೇಕ ರಾಜಕೀಯ, ವಿಜ್ಞಾನ, ಅನೇಕ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತ ಪುರುಷರನ್ನ ನಾವು ಇವತ್ತು ನೋಡ್ತಾ ಇದ್ದೀವಿ. ಆದ್ಮೇಲೆ ಈ ಒಂದು ಸಂದರ್ಭದಲ್ಲಿ ಗಂಡ ಸುಳ್ಳು ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾನೆ, ಹೆಂಡತಿ ಜೀವ ಹೇಳಿದ್ರೆ ಏನಿಲ್ಲ. ಒಂದ್ಸಲ ಒಂದು ಹಳೆ ಹಾಸ್ಯ ನೆನಪಾಗ್ತದೆ. ಗಂಡ ಹೆಂಡತಿ ಊರಿಗೆ ಹೋಗ್ತಾ ಅವ್ರ ಮನೆ ಹೋಗ್ಕೊಳ್ಳೆ ಫೋನ್ ಮಾಡ್ತಾವ, ನೋಡ್ರಿ ನಾವು ಊರಿಗೆ ಹೋಗ್ತೀನಿ, ನೀವು ಮನೆಯಾಗೆ ಇರಬೇಕು, ಎಲ್ಲಿ ಹೋಗ್ಬೇಡ್ರಿ, ಹೋಟೆಲ್ ಊಟ ಮಾಡಬೇಡ್ರಿ, ಮನೆಯಲ್ಲಿ ಊಟ ಮಾಡ್ಕೊಂಡು ಹೋಗು ಕುಂದಲಿ ಅಂತ ಹೇಳ್ತಾರ. ಹ್ಞೂ ಅಂತಾನೆ. ಊರಿಗೆ ಹೋಗ್ತಾವೆ, ಯಾರು ಬಿಟ್ಟು ಫೋನ್ ಮಾಡ್ತಾರೆ, ಎಲ್ಲಿದ್ದೀರಿ? ನಮ್ಮ ಮನೆಯಾಗ ಇದೀನಿ. ಓಕೆ. ಮತ್ತೆ ಸಾಯಂಕಾಲ ಫೋನ್ ಮಾಡ್ತಾರೆ, ಎಲ್ಲಿದ್ದೀರಿ? ನಮ್ಮ ಮನೆಯಾಗ ಇದೀನಿ. ಎಲ್ಲಿ ಮಿಕ್ಸಿ ಹಾಕಿ ತೋರಿಸ್ರಿ ಅಂತ ಹೇಳ್ತೀವಿ. ಅವ ಏನ್ ಮಾಡ್ತಾನೆ, ಮಿಕ್ಸಿ ಹಾಕಿ ತೋರಿಸ್ತಾನೆ. ಗಂಡ ಮನೆಯಾಗೆ ಅದಾನ ಅಂತ ಕನ್ಫರ್ಮ್ ಮಾಡ್ತಾರೆ. ಮತ್ತೆ 2 ದಿವಸ ಹಂಗೆ ಫೋನ್ ಮಾಡ್ತಾರೆ, ಎಲ್ಲಿದ್ದೀರಿ? ನಮ್ಮ ಮನೆಯಾಗ ಇದೀನಿ. ಮತ್ತೆ ಸಾಯಂಕಾಲ ಫೋನ್ ಮಾಡ್ತಾರೆ, ಎಲ್ಲಿದ್ದೀರಿ? ಮನೆಯಾಗ ಇದೀನಿ. ಎಲ್ಲಿ ಮಿಕ್ಸಿ ಹಾಕಿ ತೋರಿಸ್ರಿ? ಮಿಕ್ಸಿ ಹಾಕಿ ತೋರಿಸ್ತಾನೆ. ಮರುದಿವ್ಸ ಏನಾಗ್ತದೆ, ಅವ ಮಿಕ್ಸಿ ತಗೊಂಡು ಹೋಗ್ಬಿಡ್ತಾನೆ. ಫೋನ್ ಮಾಡ್ತಾರೆ, ಎಲ್ಲಿದ್ದೀರಿ? ಮನೆಯಾಗಿದ್ದೀನಿ. ಎಲ್ಲಿ ಮಿಕ್ಸಿ ಹಾಕಿ ತೋರಿಸ್ರಿ? ಅವ ಹೋಗಲೇ ಮಿಕ್ಸಿ ಹಾಕಿ ತೋರಿಸ್ತಾನೆ ಅಂತ. ಹೆಂಡತಿಗೆ ಕನ್ಫರ್ಮ್ ಆಗ್ತದೆ, ಗಂಡ ಮನೆಯಾಗದಾನ. 15 ದಿವಸ ಬಿಟ್ಟು ಹೆಂಡತಿ ಮನೆಗೆ ಬರ್ತಾಳ್ರಿ. ಬಂದ ಕೂಡಲೇ ಎದುರು ಮನೆ ಹುಡುಕ್ ಕುಂತಿರ್ತಾನೆ ಕಟ್ಟಿ ಮ್ಯಾಗ. ಏಕಮ್ಮ ನಮ್ಮ ಮನೆಯವರು ಎಲ್ಲದಾರಪ್ಪ ಅಂತ. ಅವ್ರು ಮಿಕ್ಸಿ ತಗೊಂಡು ಹೋಗಿ 15 ದಿವಸ ಆದ್ಮೇಲೆ ನಾ ಬಂದಿಲ್ಲ. ಎಂತ ಅನಾಹುತಗಳು ಜೀವನದಲ್ಲಿ ನಡೀತಾ ಇರ್ತವೆ. ಆದ್ಮೇಲೆ ಇಲ್ಲಿ ಖಂಡಿತವಾಗಿಯೂ ಕೂಡ ಹೆಂಡತಿ ಜೀವ ಹಿಂಡೋದಿಲ್ಲ. ಇಲ್ಲಿ ನಮ್ಮ ಹಿರಿಯರು ಬಂದಿದ್ದಾರೆ. ಮೊನ್ನೆ ನಮ್ಮ ಹಿರಿಯರೊಬ್ಬರು 50 ವರ್ಷದ ವಿವಾಹ ಮಹೋತ್ಸವವನ್ನು ಮಾಡಿದ್ರು. ನಾನು ಎಂಟ್ರಿಗೆ ಹೋಗಿದ್ದೆ. ಎಂತ ಸಂತೋಷದ ವಿಷಯ ಇದೆ. 25 ವರ್ಷ 25 ವರ್ಷ ಒಳ್ಳೆ ತುಂಬ ವಿವಾಹವನ್ನ ಮಾಡಿ ಜೀವನವನ್ನ ನಡೆಸಿರ್ತಾರೆ. ಅದಕ್ಕೆ ನಾವು ಹೆಂಡತಿ ಜೀವ ಖಂಡಿತವಾಗಿ ಹಿಂಡೋದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ, ಇನ್ನು ಸಾಕಷ್ಟು ಸಮಯ ಆಗಿದೆ. ನರಸಿಂಹಮೂರ್ತಿ ಅವರು ಈಗ ಕೊನೆಯದಾಗಿ ಒಂದೇ ಒಂದು ಮಾತು, ಖ್ಯಾತ ಸಾಹಿತಿಗಳು, ಹಾಸ್ಯ ಕಲಾವಿದರು ಅನೇಕ ಪುಸ್ತಕಗಳನ್ನು ಬರೆದಿದ್ದಾರೆ. ಅವರು ನಿನ್ನೆನೆ ಬಂದಿದ್ದಾರೆ, ಅವ್ರ ಪತ್ನಿ ಸಮೇತವಾಗಿ ಬಂದಿದ್ದಾರೆ. ಅವರು ಪತ್ನಿ ಕರ್ಕೊಂಡು ಬಂದು ಯಾಕೆ ಬಂದಿದ್ದಾರೆ, ಅಕಸ್ಮಾತ್ ಆಗಿ ಅವರು ಬರಂಗಿಲ್ರಿ, ಎಲ್ಲಿ ವಯಸ್ಸಾಗಿ ನೀವು ಒಬ್ಬರೇ ಹೋಗ್ರಿ ಅಂತಂದ್ರೆ ಅವ್ರು ಬರ್ತಿಲ್ಲ. ಪತ್ನಿ ಸಮೇತವಾಗಿ ಅವ್ರು ಬಂದಿದ್ದಾರೆ. ನಿಜವಾಗಿಯೂ ಕೂಡ ನನಗೆ ಖುಷಿ ಆಗ್ತದೆ. ಅವ್ರು ಇಬ್ಬರು ದಂಪತಿ ಸಮೇತವಾಗಿ ಬಂದಿದ್ದಾರೆ, ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ. ಅಕಸ್ಮಾತ್ ಅನ್ಬೋದಾಗಿತ್ತು, ಮಕ್ಕಳು ಅನ್ಬೋದಾಗಿತ್ತು, ಹೋಗ್ರಿ ಎಲ್ಲೇನೆ ಬೆಳಗಾವಿ ಬಿಸಿಲು ಭಾಳ ಇದೆ, ಎಲ್ಲಿ ಹೋಗೋದು ಬರೋದು, ನಿಮ್ಗೆ ವಯಸ್ಸಾಗಿದೆ, ಹೀಗೆ ಕುಂದನೆ ಅನ್ಬೋದು. ಆದ್ರೆ ಅವ್ರು ಖುಷಿಯಿಂದ ಅವ್ರ ಧರ್ಮ ಪತ್ನಿಯವರು ಜೊತೆಗೆ ಬಂದಿದ್ದಾರೆ. ಅದಕ್ಕೆ ಅವರಿಗೆ ಸಾಥ್ ಕೊಟ್ಟಿದ್ದಾರೆ. ಹೀಗೆ ಅನೇಕ ರೀತಿಯಲ್ಲಿ ಸಾಥ್ ಕೊಡ್ತಾರೆ. ಹೆಂಡತಿ ಎಂದೂ ಜೀವ ಹಿಂಡೋದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ನನ್ನ ಮಾತಿಗೆ ನಾನು ಹೇಳ್ತೀನಿ. ನಮಸ್ಕಾರ ಅಂತ ನಾನು ಕಳಕಳಿಯಿಂದ ನೆನೆಸ್ಕೊಳ್ತಾ ಇದ್ದೀನಿ. ಇದನ್ನು ಸಮಪ್ ಮಾಡಿ ನಾನು ಕೆಲವು ಪಾಯಿಂಟ್ಸ್ ಹಾಕೊಂಡೆ. ಒಂದು, ಹೆಣ್ಣಿನ ಮಹತ್ವ ನಮ್ಮ ಸಮಾಜದಲ್ಲಿ ಬಹಳ ದೊಡ್ಡದಾಗಿದೆ. ನಮಗೆ ಹೆಂಡತಿ ಆಗಿರ್ಬೋದು ಆಕೆ, ಆದರೆ ನಮ್ಮ ಮಕ್ಕಳಿಗೆ ಆಕೆ ತಾಯಿ ಆಗಿದ್ದಾಳೆ ಅನ್ನೋದು ಮರೆಯಂಗಿಲ್ಲ. ಆಕೆ ತಾಯಿಯೂ ಹೌದು. ಬದುಕಲ್ಲಿ ನಾವು ಹೆಂಡತಿ ನಮ್ಮ ಬದುಕು ಒಳಗಡೆ ಬಂದ ನಂತರ ಜೀವನ ಅದು ಶಿಸ್ತು ಮೂಡುತ್ತೆ. ಜೀವನದಲ್ಲಿ ಒಂದು ಮಕ್ಕಳ ಪಾಲನೆ ಜವಾಬ್ದಾರಿ ಕೊಡ್ತಾಳೆ. ನೀವು ಒಳ್ಳೆಯ ಕೆಲಸಗಳು ಮಾಡ್ತಾರೆ, ಒಂದು ಮನೆ ತಗೊಳ್ಳೋದು ಅಥವಾ ಮಕ್ಕಳಿಗೆ ಓದಿಸೋದು, ಇಂಥದ್ದೆಲ್ಲ ಮಾಡೋದು ಮಡದಿ ಬಂದ ನಂತರ ಆ ಮಡದಿಯೇ ಅದಕ್ಕೆಲ್ಲ ಕಾರಣ ಅಂತಕ್ಕಂಥದ್ದನ್ನು ನಾನು ಇವ್ರ ಮಾತಿನಿಂದ ಕಂಡುಕೊಂಡೆ. ಹೆಣ್ಣು ಮಾತೃ ದೇವತೆಯಾಗಿ ನಮ್ಮನ್ನು ಕಾಪಾಡ್ತಾಳೆ. ತನ್ನ ಪ್ರಾಣ ಒತ್ತೆ ಇಟ್ಟು ನಮ್ಮ ಮಕ್ಕಳಿಗೆ ಜನ್ಮ ಕೊಡ್ತಾಳೆ. ತನ್ನ ಪ್ರಾಣ ಒತ್ತೆ ಇಟ್ಟು ಬದುಕು ಗ್ಯಾರಂಟಿ ಇರಲ್ಲ. ಅಂಥದ್ದು ಕೂಡ ನಾವು ಹೆಣ್ಣಿನ ಮಹತ್ವದಲ್ಲಿದೆ. ತಾನು ಉಪವಾಸ ಬಿದ್ರೂ ಮಕ್ಕಳಿಗೆ ಉಣಬಡಿಸ್ತಾಳೆ. ನಂದಾಯ್ತು ಊಟ ನೀನು ಮಾಡು ಮರಿ ಅಂತ ಹಂಚ್ಕೊತಾಳೆ. ಇವೆಲ್ಲ ನಾವು ಕಂಡಿದ್ದೀವಿ. ಶಕ್ತಿ ಸ್ವರೂಪಣಿ ಹೆಣ್ಣು, ಅದು ಹೇಳಿದ್ದಾರೆ. ಸಬಲೀಕರಣಕ್ಕೆ ನೆರವಾಗ್ತಾಳೆ. ಒಂದಂತೂ ನಿಜ, ನಾವು ಮೈ ಚೆನ್ನಾಗಿಲ್ಲದೆ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆದಾಗ ಹೊರಗಡೆ ಸ್ಟೂಲ್ ಮೇಲೆ ಕೂತು ನಮಗೋಸ್ಕರ ಕಾಯೋದು ಕೇವಲ ಹೆಂಡತಿ ಮಾತ್ರ, ಬೇರೆ ಯಾರೂ ಅಲ್ಲ. ಮಗ ಡ್ಯೂಟಿಗೆ ಹೋಗಿರ್ತಾನೆ, ಮಗಳು ಹತ್ತಿರ ಹೋಗಿರ್ತಾಳೆ, ನಮಗೋಸ್ಕರವಾಗಿ ವಾಸಿಯಾಗಲಿ ಅಂತ ವೃತ್ತಿಗೆ ಜಪ ಮಾಡ್ತಾ
ನಮಗೋಸ್ಕರವಾಗಿ ದೇವರ ಪೂಜೆ ಮಾಡ್ತಾರೆ. ನಮ್ಮ ಒಳ್ಳೆದನ್ನು ಬಯಸ್ತಕ್ಕಂಥ ಅವಳ ಹೆಂಡತಿ ಮಾತ್ರ ಅನ್ನೋದು. ನಿಮ್ಮದು ಏನೇ ಸಂಸಾರ ಇದ್ರೂ ಕೂಡ ಗಂಡ ಹೆಂಡತಿ ನಡುವೆ ಅನ್ಯೋನ್ಯತೆ ಇರುತ್ತೆ. ಅದನ್ನ ಹಾಗೆ ಉಳಿಸ್ಕೊಂಡು ಹೋದ್ರೆ ಮಾತು ಬರುತ್ತೆ ಹೋಗುತ್ತೆ. ಸಣ್ಣ ಪುಟ್ಟಕ್ಕೆಲ್ಲ ನಾವು ಇದಾಗಬಾರ್ದು, ಸಿಟ್ಟು ಮಾಡ್ಕೋಬಾರ್ದು ಗಂಡ ಹೆಂಡತಿ ನಡುವೆ. ಅದನ್ನ ತಿಳ್ಕು. ನಾನು ಬ್ಯಾಂಕ್ ಮ್ಯಾನೇಜರ್ ಆಗಿದೆ. ಅಲ್ಲಿ ನಮ್ಗೆ ಯೂನಿಯನ್ ಅವ್ರು ಬಹಳ ಜಗಳ ಇರುತ್ತೆ. ಇವರು ಬ್ಯಾಂಕ್ ಮ್ಯಾನೇಜರ್ ಆಗಿದ್ದವರು ವಿಚಾರ ಗೊತ್ತಿರೋದು. ಅಲ್ಲಿ ಜಗಳ ಆದ್ರೆ ಆ ಜಗಳ ಅವತ್ತೇ ಕ್ಲೋಸ್ ಮಾಡಬೇಕು. ಮತ್ತೆ ನಾಳೆ ಅದನ್ನ ಓಪನ್ ಮಾಡಿ ಮತ್ತೆ ಜಗಳ ಆಡಬಾರ್ದು. ಹಾಗೆ ದಾಂಪತ್ಯದಲ್ಲಿ ಕೂಡ ಆವತ್ತಿನ ಜಗಳ ಆವತ್ತು. ಇವತ್ತೇನೋ ಅಡಿಗೆ ಕೆಟ್ಟೋಯ್ತಪ್ಪ, ಅದನ್ನೇ ಇಟ್ಕೊಂಡು 15 ದಿನ ಅಲ್ಲಾಡ್ಸೋದಲ್ಲ. ಇವತ್ತು ಆಯ್ತು, ನಾಳೆ ಬೇರೆ. ಹೀಗೆ ಹೊಂದಾಣಿಕೆ ಇರಬೇಕು. ಒಂದು ಗಂಡನ ಕಡೆಯಿಂದ ಹೊಂದಾಣಿಕೆ ಬಂದ್ರೆ ಹೆಂಡತಿ ಎಂತ ಸಿಂಹಿಣಿ ಆಗಿದ್ರು ಕೂಡ ಬೆಕ್ಕಿನ ಹಾಗೆ ನಿಮ್ಮ ಜೊತೆ ಸಂಸಾರ ಮಾಡ್ತಾಳೆ. ಇದರ ಅನುಮಾನನೇ ಇಲ್ಲ. ನಿಮ್ಮ ಕೈಯಲ್ಲಿದೆ ಹೇಗೆ ದುಡಿಸ್ಕೋಬೇಕು, ಹೇಗೆ ಬೆಳೆಸ್ಕೋಬೇಕು ಅಂತ. ಅಂತಹ ಚರ್ಚೆ ಎಲ್ಲರೂ ಬಹಳ ಚೆನ್ನಾಗಿ ಒಬ್ಬರಿಗಿಂತ ಚೆನ್ನಾಗಿ ಭಾಗವಹಿಸಿದ್ದಾರೆ. ಮತ್ತು ವ್ಯಾಲ್ಯೂಬಲ್ ಪಾಯಿಂಟ್ಸ್ ನನಗೆ ಸಿಕ್ಕಿದೆ ಇವತ್ತು ಮಾತಾಡಿ. ಇದನ್ನ ಹೇಳ್ತಾ ಇದ್ದೀನಿ. ಒಂದು ಅನೌನ್ಸ್ಮೆಂಟ್ ಕೊಡ್ತಾ ಇದ್ದೀನಿ. ನಾಳೆ ಒಂದು ನಾಟಕ, ನಾನೇ ಬಂದ ನಾಟಕ, ಇಲ್ಲಿ ಕನ್ನಡ ಭಾಗದ ನಾಟಕ. ಬೆಳಿಗ್ಗೆ ರಿಹರ್ಸಲ್ ನೋಡೋಕ್ಕೆ ಅಂತ ನಾನು GK ಸಾರು ಆಮೇಲೆ ಮನವಳ್ಳಿ ಅವರಿಗೆ ಅದೆಲ್ಲ ಹೋಗಿದ್ರ. ಅದ್ಭುತವಾಗಿತ್ತು. ನಾನ್ ಸ್ಟಾಪ್ ಕಾಮಿಡಿ ಇದೆ, ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಶರಣಗೌಡ ಪಾಟೀಲ್ ಅವರ ನಿರ್ದೇಶನ ಇದೆ. ಉಚಿತವಾದ ನಾಟಕ, ಕನ್ನಡ ಭವನ. ನಾಳೆ ಸಾಯಂಕಾಲ 6:30ಗೆ ನಾಟಕವನ್ನು ನೋಡಿ. ಸೆಕೆಂಡ್ ಹ್ಯಾಂಡ್ ಸದಾಶಿವ ಅಂತ, ಅದು ಅಮೆರಿಕದ 18 ರಾಜ್ಯಗಳಲ್ಲಿ CK ಚಂದ್ರು ಮತ್ತೆ ಟ್ರೂಪ್ ಜೊತೆ ಹೋಗಿ ನಾವು ಮಾಡಿದ ನಾಟಕ. ಅಲ್ಲಿ ಸಕ್ಸಸ್ ಆಗುತ್ತೆ. ಬೆಳಗಾವಿಯಲ್ಲಿ ಕೂಡ ನೀವು ಸಕ್ಸಸ್ ಮಾಡಬೇಕು ಅಂತ ನಿಮಗೆ ಚಪ್ಪಾಳೆ ಹೇಳ್ತಾರೆ. ಈಗ ಮೊಸಳೆಯವರು ಅಧ್ಯಕ್ಷ ಭಾಷಣ ಕೇಳ್ಕೊಂಡು ಒಂದು ವಿಷಯ, ಅಧ್ಯಕ್ಷೀಯ ನುಡಿಗಿಂತ ಮುಂಚೆ ಈ ಹರಟೆ ಕಾರ್ಯಕ್ರಮ ಮುಕ್ತಾಯ ಆಯಿತು. ಈ ಹರಟೆ ಕಾರ್ಯಕ್ರಮದ ಬಗ್ಗೆ ಶ್ರೋತೃಗಳ ಪರವಾಗಿ ಯಾರಾದರೂ ಒಬ್ರು 1 ನಿಮಿಷದ ಅವಧಿಯಲ್ಲಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಬಹುದು. ಒಂದೂವರೆ ನಿಮಿಷದಲ್ಲಿ ಈ ಹರಟೆ ಹೆಂಡತಿ ಜೀವನ ಹೆಂಡತಿ ಎನ್ನುವ ವಿಷಯದ ಮೇಲೆ ಚರ್ಚೆಯ ಬಗ್ಗೆ 1 ನಿಮಿಷದಲ್ಲಿ ತಮ್ಮ ಅಭಿಪ್ರಾಯವನ್ನು. ನಾನು ಡಾಕ್ಟರ್ ಗವಿಮಠ್ ಅಂತೇಳಿ ವೃತ್ತಿಯಲ್ಲಿ ನಾನೊಬ್ಬ ಪ್ರೊಫೆಸರ್ ಆಗಿದ್ದೆ. ತದನಂತರ ಸಂಶೋಧನೆಯಲ್ಲಿ ವಿಜ್ಞಾನಿಯಾಗಿ ಕೂಡ ಕೆಲಸ ಮಾಡಿದೆ. ಮೊದಲನೇದಾಗಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದಂತಹ ನಮ್ಮ ಮಧುಕರ್ ಗುಂಡೇನಟ್ಟಿ ಅವರ ಟೀಮಿಗೆ ಎಲ್ಲರ ಪರವಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಈ ಕಾರ್ಯಕ್ರಮದ ಅಧ್ಯಕ್ಷರಾದಂತಹ ಶ್ರೀಯುತ NN ಶಾಸ್ತ್ರಿ ಅವರು, ಹಿರಿಯರು, ಅದೇ ರೀತಿ ಈ ಕಾರ್ಯಕ್ರಮದ ಸೂತ್ರಧಾರರಾದಂತಹ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ MS ನರಸಿಂಹಮೂರ್ತಿ ಅವರು ಇವತ್ತು ಬೆಳಗಾವಿಗೆ ಬಂದು ಈ ಬೆಳಗಾವಿ ಮಂದಿಗೆಲ್ಲ ನಗಿಸಿ ಬಿಟ್ಟರು. ಎಲ್ಲಾರನ್ನು ಹುರುಪು ನೋಡ್ರಿ, ಅವ್ರು ಎಲ್ಲ ವಯಸ್ಸದವರು. ಅದು ಇವ್ರು ಮಾತಾಡಿದ ವಿಷಯ ನೋಡಿದ್ರೆ ಹೆಂಡತಿ ಮೇಲೆ ದೊಡ್ಡ ಧೈರ್ಯವೇ ಮಾತಾಡಿದ್ರು. ಆ ಕಡೆ ಅವ್ರು ನೋಡಿದ್ರು ಹೆಂಡತಿ ವಿರುದ್ಧವಾಗಿ ಮಾತಾಡಿದ್ರು. ಅವರು ನೋಡ್ರಿ, ಅವರು ಒಬ್ಬರೆಲ್ಲ ದಪ್ಪಗಿದ್ದವರು, ಇಲ್ಲಿ ನೋಡಿದ್ರು ಎಲ್ಲ ಹೆಂಡತಿ ಪರ ಮಾತಾಡಿದವ್ರು. ನೋಡ್ರಿ ಅವ್ರು ಸರ್ ಎಲ್ಲ ಹಿಂಗೆ ಮಾಡಾಕತ್ತಾರೆ, ಈಗೂ ಡ್ಯಾನ್ಸ್ ಮಾಡಾಕತ್ತಾರೆ. ಅದಕ್ಕೆ ನನಗನ್ನಿತ್ತು ಹೆಂಡತಿ ಪರ ಇರೋದ ಬೇಷ್ ಅನಿಸ್ತು. ಇದನ್ನೆಲ್ಲ ನೋಡಿದ್ರೆ, ಯಾಕಂದ್ರೆ ನಾನು ನನ್ನ ಹೆಂಡತಿ ಭಾಗ ಕೂತಿಲ್ರಿ ಕಾರ್ಯಕ್ರಮ ನೋಡಕ್ಕ, ಆ ಕಡೆಯಿಂದ ಕೂತಿಲ್ರಿ. ಕೈ ವಾಸಿ ಕೈ ಇತ್ತು, ಅವ್ರು ಪರ ಮಾತಾಡಿದ್ರೆ ಕೈ ತಿಕ್ಕಿಡ್ರಿ. ನನಗೂ ನಮ್ಗೆ ಒಂದು ಮಜಾ ಮಜಾ ಅನ್ಸತ್ರಿ. ಮದುವೆ 30 ವರ್ಷ ಆಗಿತ್ತು, ಆದ್ರೆ ಕೈ ತಿಕ್ಕಿದಾಗ ನಮ್ಗೆ ಮಜಾ ಮಜಾ ಅನಿಸುತ್ತೆ. ಅದ ಅವ್ರದಲ್ರಿ, ಅವ್ರು ಮಾತಾಡಿದ್ರೆ ಹಿಂಗ ಕೈ ಎಲ್ಲ ಕೂರ್ಬಿಟ್ಟವ್ರಿ. ಸರ ದಯವಿಟ್ಟು ನೀವು ಭಾಳ ಮಾತಾಡ್ಬೇಡ್ರಿ, ಇವರೇ ಬೇಯಿಸ್ರಿ. ಈ ವಯಸ್ಸಿನಾಗ ಈ ಒಂದು ಹೊರತು, ಈ ಒಂದು ಹುಮ್ಮಸ್ಸು, ಇದನ್ನ ನಾನು ವೈಜ್ಞಾನಿಕ ಹಿನ್ನೆಲೆಯೊಳಗೆ ಹೇಳಬೇಕಂದ್ರೆ ಇಂತಹ ಕಾರ್ಯಕ್ರಮಗಳು ಆಗ್ತಾ ಇದ್ರೆ ಬೆಳಗಾವಿ ಮಂದಿ ಬಹಳ ಹುಷಾರ ಆಗ್ತಾರೆ. ಬೆಳಗಾವಿ ಮಂದಿ ಮೊದಲ ಚಾಲು ಅದಾರ, ಇಲ್ಲ ಅಂತಲ್ಲ, ಬಹಳ ಚಾಲು ಅದಾರು, ಆದ್ರೆ ಹುಷಾರಿಲ್ಲ, ಒಬ್ಬದಾರ್ರಿ. ಇಂಥ ಕಾರ್ಯಕ್ರಮಗಳು ಮಾಡಿದ್ರೆ ಗಂಡಸ್ರಂತೂ ಎಲ್ಲರೂ
ಭಾಳ ಭಾಳ ಚಂದ ಹಾಡು ಹೇಳ್ತಾರೆ, ಭಾಳ ಚಂದ ಮಿಮಿಕ್ರಿ ಮಾಡ್ತಾರೆ. ಇವ್ರನ್ನ ಕರ್ಕೊಂಡು ಒಂದು ನಾನು ಕರೋಕೆ ಇಲ್ಲೇ ಹಾಡು ಒಂದು ಕಾರ್ಯಕ್ರಮ ಮಾಡಿದ್ರಿ. ನಮ್ಮ ಟೀಮ್ನಾಗ ಒಂದು ಹುಡುಗಿ ಇನ್ನೂ ಮದುವೆ ಆಗಿಲ್ಲ, ಆಕೆಗೆ ಒಂದು ಹಾಡು ಕೊಟ್ಟಿದ್ನಿ. ಆಕೆ ಹಾಡು ಭಾಳ ಚಂದ ಹೇಳಾಕತ್ತಿಳು. ಆದ್ರೆ ಆಕೆ ಸರದಿ ಬಂದಾಗ ಅಕ್ಕಿ ಹಾಡು ಬಿಟ್ಟಳು. ನಮ್ಮ ಸೋನಾರ್ ಸರ್ ನೋಡಿದಕ್ಕೆ ಆಕೆ ಏನು ಅನಿಸ್ತೋ ಗೊತ್ತಿಲ್ಲ, ಒಮ್ಮೆಲೆ ಸೋನಾರ್ 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 ಅಂದ್ಬಿಟ್ರಿ. ನಾನು ತಲೆ ನೋಡಿದೀವಿಲ್ಲ ಅಂತೇಳಿ, ಆದರೂ ಅಡ್ಡಿ ಇಲ್ಲ, ಚಂದದ ಮಾಮ ಅಂದರು. ಅದಕ್ಕೆ ಕಾರಣ ಇದೇ ರೀತಿ ಎಲ್ಲರನ್ನ ನಗಿಸ್ಕೊಂತ ಮಧುಕರ ಗುಂಡೇನಟ್ಟಿಯವರ ಕಾರ್ಯಕ್ರಮ ಮಾಡ್ರಿ. ಎಲ್ಲರೂ ನಿಮ್ಮನ್ನ ಹಾರೈಸ್ತರು, ಹರಿಸ್ತರು. ಇದು ಒಂದು ಹರಟೆ ಕಾರ್ಯಕ್ರಮ. ಆ ಕಡೆಯವರು ಕರಾಟೆ ಮಾಡಿದರು, ಈ ಕಡೆಯವರು ಹರಟೆ ಮಾಡಿದರು, ನಡುವಿನವರು ತರಾಟೆ ತಗೊಂಡ್ರು ಅಂತ ಹೇಳ್ತಾ ಇಲ್ಲಿ ಬಂದ ಎಲ್ಲ ಸಮಸ್ತ ಬೆಳಗಾವಿ ಹಿರಿಯ ನಾಗರಿಕೆ ನನ್ನ ಅನಂತ ಧನ್ಯವಾದಗಳು. ಹೀಗೆ ನಮ್ಮನ್ನು ಆಶೀರ್ವದಿಸ್ರಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಸಂಘಟಕರಿಗೆ ಮತ್ತೊಮ್ಮೆ ನನ್ನ ನಮಸ್ಕಾರಗಳನ್ನು ಹೇಳ್ತಾ ಜೈ ಜೈ ಕರ್ನಾಟಕ. ಗೊತ್ತಿದೆ ಮತ್ತು ನನ್ನ ಮಾತಿನ ಅಗತ್ಯವೂ ಇರಲಿಲ್ಲ ಈಗ. ಯಾಕಂದರೆ ಒಂದು ಹಾಸ್ಯ ವಾತಾವರಣ ನಿರ್ಮಾಣ ಇದೆ, ಅದನ್ನು ಕೆಡಿಸುವಂಥ ಕೆಲಸ ನಾವು ಮಾಡಬಾರ್ದು ಆ ದೃಷ್ಟಿಯಿಂದ. ಆದರೂ ಒಂದು ಮಾತು ಹೇಳಬೇಕಾದ್ದು, 12 ವರ್ಷಗಳ ಹಿಂದೆ ನಾವು ಈ ಹಾಸ್ಯಕೂಟವನ್ನು ಸ್ಥಾಪನೆ ಮಾಡುವ ಸಂದರ್ಭದಲ್ಲಿ ಈ ಸಂಸ್ಥೆ ಅಥವಾ ಈ ವೇದಿಕೆ ಇಷ್ಟು ವರ್ಷ ಮುಂದುವರ್ಕೊಂಡು ಬರ್ತದೆ ಅನ್ನುವಂತಹ ಒಂದು ಕಲ್ಪನೆ ಇರಲಿಲ್ಲ ನಮಗೆ. ಅದಕ್ಕೆ 2 ಕಾರಣಗಳಿವೆ. ಹಾಸ್ಯಪ್ರಿಯರೂ ಕಾರಣ, ಅದಕ್ಕಿಂತ ಹೆಚ್ಚಾಗಿ ಈ ಸಂಸ್ಥೆಯನ್ನು ಒಂದು ಜಿಗುಟುತನದಿಂದ, ಹಠದಿಂದ, ಆಸಕ್ತಿಯಿಂದ, ಪ್ರೀತಿಯಿಂದ ಮುಂದುವರಿಸಿಕೊಂಡು ಬಂದು ಪ್ರತಿ ತಿಂಗಳ 2ನೇ ವಾರ ಕಾರ್ಯಕ್ರಮವನ್ನು ಕಡ್ಡಾಯವಾಗಿ ಮಾಡ್ತಾ ಬಂದಂತಹ ಗುಂಡೇನಟ್ಟಿ ಮಧುಕರ್ ಅವರಿಗೆ ಹೆಚ್ಚಿನ ಆ ಶ್ರೇಯಸ್ಸಿನ ಪಾಲು ಹೋಗ್ತದೆ. ನಾವೆಲ್ಲರೂ ಸಹಕರಿಸಿದ್ದೀವಿ, ಕಲಾವಿದರು ಎಲ್ಲರೂ. ಈ ಸಂಸ್ಥೆ ಹುಟ್ಟುವಾಗ ನಮ್ಮ ಹಿರಿಯರಾದ ಶ್ರೀ ಜಿಂದತ್ ದೇಸಾಯಿ ಅವರ ಪಾತ್ರ ಬಹಳ ಮಹತ್ವದ್ದಿತ್ತು. ಅವರು, ನಾನು, ಜೆ ಕೆ ಕುಲಕರ್ಣಿಯವರು, ಪಿ ವಿ ಸ್ವಾಮಿಯವರು, ಎಂ ವಿ ಪಾಟೀಲರು, ಗುಂಡೇನಟ್ಟಿಯವರು, ಹೀಗೆ ಕೆಲವರೆಲ್ಲ ಸೇರಿ ನಾವು ಇದನ್ನು ಆರಂಭ ಮಾಡಿದ್ವಿ. ಆರಂಭ ಮಾಡಿದ ನಂತರ ಅದಕ್ಕೆ ನಾಮಕರಣ ಆಗಬೇಕಲ್ಲ, ನಾನೇ ಪುರೋಹಿತ ಹಾಸ್ಯಕೂಟ ಅಂತ ನಾಮಕರಣ ಮಾಡಿದೆ. ಆದ್ದರಿಂದ ಅದು ನನಗೆ ಹೆಚ್ಚು ಪ್ರಿಯವಾದಂತಹ ಸಂಸ್ಥೆಯಾಗಿ ಇವತ್ತಿನವರೆಗೆ ಅದರೊಂದಿಗೆ ನನಗೆ ಸಂಬಂಧ ಬೆಳ್ಕೊಂಡು ಬಂದಿದೆ. ಇನ್ನು ಕಳೆದ ತಿಂಗಳು ಏನು ಮಾಡ್ತು, ಗಂಡ ದೇವರು ದೇವ ಅಂತ ಹೆಂಡಂದಿರು ಜಗಳ ಮಾಡಿಕೊಂಡ್ರು. ಇವತ್ತು ಇಲ್ಲಿ ಹೆಂಡತಿ ಜೀವ ಹಿಡ್ತಾಳೋ ಇಲ್ವೋ ಅಂತ ಗಂಡಂದಿರು ಜಗಳ ಮಾಡಿಕೊಂಡ್ರು. ಒಟ್ಟಿನಲ್ಲಿ ಗಂಡ ಹೆಂಡತಿ ನಡುವೆ ಜಗಳ ತಂದಿಡೋದ ನಮ್ಮ ಕೆಲಸ ಅಂತ ತಿಳ್ಕೊಬೇಡ್ರಿ. ಈ ಸಂಸ್ಥೆಯ ಮೂಲಕ ಬೆಳಗಾವಿಯಲ್ಲಿ ಒಂದು ನಗೆಯ ವಾತಾವರಣವನ್ನು ನಿರ್ಮಾಣ ಮಾಡೋದು. ಮತ್ತು ನೋಡಿ, ಇವತ್ತು ನಮ್ಮ ಇಲ್ಲಿ ಜಗಳ ಮಾಡಿಕೊಂಡರೂ ಸಹಿತ ನಮ್ಮ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಈ ಮೂಲಕ ನಾವು ಕೊಡಲಿಕ್ಕೆ ಬಯಸ್ತಿದ್ವಿ. ಅದು ಇದರಲ್ಲಿ ಗಂಡ ಹೆಂಡತಿ ಹೇಗೆ ಬಾಳಬೇಕು, ನಿಮ್ಮ ಜಗಳ ಏನಿದ್ರೂ ವೇದಿಕೆಗೆ ಇರಲಿ, ಈ ಸಭಾಭವನಕ್ಕೆ ಸೀಮಿತವಾಗಿರಲಿ, ಮನೆಯವರಿಗೆ ಹೋಗೋದು ಬೇಡ ಅನ್ನುವಂತಹ ಒಂದು ಒಳ್ಳೆಯ ಸಂದೇಶವನ್ನು ಈ ನಮ್ಮ ಕಾರ್ಯಕ್ರಮ ನೀಡಿದೆ. ಇಂತಹ ಅನೇಕ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಬಂದಿದ್ದೇವೆ. ಕನ್ನಡ ಸಾಹಿತ್ಯ ಭವನದಲ್ಲಿ ಹೌಸ್ಫುಲ್ಲಾಗಿ ಅನೇಕ ಕಾರ್ಯಕ್ರಮಗಳು, ಕುರ್ಚಿ ಹೊರಗಡೆ ಹಾಕ್ಕೊಂಡು ಕೂತಂತಹ ಕಾರ್ಯಕ್ರಮಗಳು ನಡೆದಿವೆ. ಆದರೂ ಅಂತಹ ಒಂದು ವಾತಾವರಣ ಕ್ರಿಯೇಟ್ ಆಗಲಿಕ್ಕೆ ನಿಮ್ಮೆಲ್ಲರ ಸಹಕಾರ ಕಾರಣ. ಇವತ್ತು ಸಭಾಭವನ ತುಂಬಿದ್ದನ್ನು ನಾವು ನೋಡಿದ್ದೇವೆ. ಆದರೆ ನಗಡೆ ಇದ್ದವರು ಇರ್ಬೋದು, ನನಗೆ ಗೊತ್ತಿಲ್ಲ. ಯಾರಾದರೂ ರಾಣೆಬೆನ್ನೂರಲ್ಲಿ ಒಂದು ಕಾಮಣ್ಣನ ಇರ್ತಾರೆ. ಆ ಕಾಮಣ್ಣ ಜೀವಂತ ಕಾಮಣ್ಣ, ಅವನನ್ನು ನಗಿಸಿದರೆ ಲಕ್ಷಗಟ್ಟಲೆ ರೂಪಾಯಿ ಬಹುಮಾನ ಇರ್ತದೆ. ಆದರೆ ಇವತ್ತಿನವರೆಗೆ ಯಾರೂ ನಗಿಸಿಲ್ಲ ಅಂತ ಕೇಳಿದ್ದೀನಿ. ಹಾಗೆ ನಮ್ಮ ಗುಂಡೇನಟ್ಟಿಯವರು ಒಂದು ಸ್ಪರ್ಧೆ ಏರ್ಪಾಡು ಮಾಡ್ಬೋದು, ಯಾರಾದರೂ ನಗದವರು ಇದ್ದಾರೋ ಏನೋ ಅಂತ. ಇದೇ ಇರಲಿ, ಇವತ್ತು ಬಹಳ ಯಶಸ್ವಿಯಾಗಿ ಕಾರ್ಯಕ್ರಮ ನೆರವೇರಿದೆ. ನೀವೆಲ್ಲ ಬಂದಿದ್ದೀರಿ, ನಗ್ತಿದ್ದೀರಿ. ನಿಮ್ಮ ಮನೆಯ ತನಕ ಆ ನಗುವನ್ನು ತಗೊಂಡು ಹೋಗ್ರಿ. ಮನೆಯೊಳಗೂ ಧೈರ್ಯವಾಗಿ ನಗ್ರಿ, ಏನು ಪ್ರಾಬ್ಲಮ್ ಇಲ್ಲ. ಜಗಳ ಎಲ್ಲ ಇಲ್ಲಿಗೆ ಮುಗೀತು. ಒಂದು ಒಳ್ಳೆಯ ಸಂದೇಶವನ್ನು ನಮ್ಮ MS ನರಸಿಂಹಮೂರ್ತಿಯವರಂತಹ ಒಳ್ಳೆಯ ಚಿಂತಕರು, ಕಲಾವಿದರು, ಸಾಹಿತಿಗಳು ಎಲ್ಲವೂ ಹೌದವರು. ಅವರ ನೇತೃತ್ವದಲ್ಲಿ ನಡೆದಂತಹ ಈ ಕಾರ್ಯಕ್ರಮ ತುಂಬ
ಯಶಸ್ವಿಯಾಗಲಿಕ್ಕೆ ನೀವೆಲ್ಲ ಸಹಕರಿಸಿದ್ದೀರಿ. ಹಾಸ್ಯಕೂಟದ ಪರವಾಗಿ ನಮ್ಮ ಗುಂಡೇನಟ್ಟಿಯವರ ಪರವಾಗಿ ನಾನು ಈ ಕಾರ್ಯಕ್ರಮದ ಅಧ್ಯಕ್ಷನಾಗಿ ತಮಗೆಲ್ಲರಿಗೆ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. 12ನೇ ವರ್ಷದ ವಾರ್ಷಿಕೋತ್ಸವ ಇಷ್ಟು ಅದ್ದೂರಿಯಾಗಿ ನಡೆಯುತ್ತೆ ಅಂತ ನನಗೆ ಊಹೆ ಕೂಡ ಮಾಡಿರಲಿಲ್ಲ. ಇಷ್ಟು ಹೊತ್ತು ಇದ್ದ ನಿಮಗೆ ನಾನು ಇನ್ನೊಮ್ಮೆ ಮತ್ತು ನಾವು ವಂದನೆಗಳನ್ನು ನಿಮ್ಮ ಚಪ್ಪಾಳೆ ನಡುವೆ ಕೊಡ್ತಾ ಇದ್ದೀನಿ. ವಂದನಾರ್ಪಣೆವರೆಗೂ ಇದೆ ಸಾಕು. ಇವತ್ತಿನ ಕಾರ್ಯಕ್ರಮದ ನೆನಪಿಗೆ ನನ್ನ ಒಂದಷ್ಟು ಬೇರೆ 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 ಪುಸ್ತಕಗಳನ್ನ ತಂದಿದ್ದೀನಿ. ಸನ್ಮಾನ್ಯ ಶ್ರೀ ಶಾಸ್ತ್ರಿ ಅವರಿಗೆ ನಾನು ಬರೆದ ಪುತ್ರ ಕಾವ್ಯ, ಸನ್ಮಾನ್ಯ ಶ್ರೀ ಜಿ ಕೆ ಕುಲಕರ್ಣಿ ಅವರಿಗೆ ಹೆಜ್ಜೆಗಳು, ನನ್ನ ಜೀವನ ಚರಿತ್ರೆ ಇದು. ಮಧುಕರ್ ಅವರಿಗೆ ನನ್ನ ಬಗ್ಗೆ ಒಂದಷ್ಟು ಲೇಖನಗಳು ಎರಡೇ ಕೊಡ್ತೀನಿ ಕೊಡ್ತೇನೆ. ಅರವಿಂದ್ ಕುಲಕರ್ಣಿ ಅವರಿಗೆ ಮತಗಜ ಗಮನೆ, ಭಂಡಾರಿ ಅವರಿಗೆ ವೈಕುಂಠಕ್ಕೆ ಬುಲಾವ್ ಅಂತ, ಇನ್ನು ಚಿಕ್ಕ ವಯಸ್ಸಲ್ಲ, ವೈಕುಂಠಕ್ಕೆ ಬುಲಾವ್. ಮುನಗಂದ ಅವರಿಗೆ ನಗುವೆ ಜೀವನ ಸಾಕ್ಷಾತ್ಕಾರ, ಲೇಟೆಸ್ಟ್ ಬುಕ್ ನಗುವೆ ಜೀವನ ಸಾಕ್ಷಾತ್ಕಾರ. ಅವರಿಗೆ ಮಂಕಿಗೆ ಮಾರ್ಕ್ಸ್ ಇಲ್ಲ, ಇದು ಅದು ಅವರು ಸಂಬಂಧಪಟ್ಟಿದ್ದಲ್ಲ, ಅಕಸ್ಮಾತ್ ಅವರಿಗೆ ಪುಸ್ತಕ ಸಿಗ್ತಾ ಇದೆ. ಹೊಸಳ್ಳಿ ಅವರಿಗೆ ವಿಶ್ವಾಲು ಬಹಳ ಜನಪ್ರಿಯವಾದ ಒಂದು ಪುಸ್ತಕ. ಸೋನಾರ್ ಅವರಿಗೆ ದಯವಿಟ್ಟು ಬರಬೇಕು ಅಂತ ಹೋಗ್ಬೇಕಿದ್ದು. ಇದು ಅಂಗಿ ಬರಹ ಅಂತಕ್ಕಂಥ ಪುಸ್ತಕ. ಅದು ಬಹಳ ಮುಖ್ಯವಾಗಿ ಆತ್ಮೀಯರಾದ ಚಿದಂಬರ ಮನವಳ್ಳಿ ಅವರಿಗೆ ಬಹಳ ಒಳ್ಳೆಯ ಪರಿಚಯ ಮಾಡಿಕೊಟ್ಟಿದ್ದಾರೆ. ದಯವಿಟ್ಟು ಬರಬೇಕು, ಮನವಳ್ಳಿ ಅವರಿಗೆ ಪುಸ್ತಕವನ್ನು ತಗೋಬೇಕು ಅಂತ ಪ್ರಾರ್ಥಿಸ್ತಾ ಇದ್ದೀನಿ. ಒಳ್ಳೆಯ ಕಾರ್ಯಕ್ರಮ ಸರ್, ನಿಜವಾಗ್ಲೂ ಇಷ್ಟು ಜನ ಸೇರಿ ಇಷ್ಟು ಅಚ್ಚುಕಟ್ಟ 12ನೇ ವರ್ಷದ ವಾರ್ಷಿಕೋತ್ಸವ ಇಷ್ಟು ಅದ್ದೂರಿಯಾಗಿ ಮಾಡ್ತೀರ ಅಂತ ನನಗೆ ಗೊತ್ತಿರಲಿಲ್ಲ. ಚಿದಂಬರ ಗಣೇಶ ಮನವಳ್ಳಿ ಅವರು, ನಮಸ್ಕಾರ. ಪ್ರೀತಿ ಮತ್ತು ವಿಶ್ವಾಸದ ಜೊತೆಗಾಗಿ ತಮ್ಮದೇ ಪುಸ್ತಕಗಳನ್ನು ಗೌರವಪೂರ್ವಕವಾಗಿ ನೀಡಿದಂಥ MS ನರಸಿಂಹಮೂರ್ತಿ ಸರ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ, ಇನ್ನು ಕಾರ್ಯಕ್ರಮದ ಕೊನೆ ಘಟ್ಟ ವಂದನಾ ಕೊನೆ ಪಾಂಡುರಂಗ್ ಮಾದೇಳವರು, ಹಿರಿಯ ವಕೀಲರು, ಬೆಳಗಾವಿಯವರು. ಈ ಪಾಪ ಪಾಂಡು ಸಿರಿಲಿನಲ್ಲಿ ಧಾರಾವಾಹಿಗಳ ಖ್ಯಾತಿಯನ್ನು ಹೊಂದಿದಂಥ ಮಾನ್ಯ ಶ್ರೀ MS ನರಸಿಂಹಮೂರ್ತಿ ಸರ್ ಅವರು ಈ ಕಾರ್ಯಕ್ರಮವನ್ನು ಸುಸೂತ್ರವಾಗಿ, ಒಳ್ಳೆಯ ಅಚ್ಚುಕಟ್ಟಾಗಿ, ಹಾಸ್ಯಭರಿತವಾಗಿ ನಡೆಸಿಕೊಟ್ಟದ್ದಕ್ಕಾಗಿ ಹಾಸ್ಯಕೂಟದ ಪರವಾಗಿಯೂ ನಿಮ್ಮೆಲ್ಲರ ಪರವಾಗಿಯೂ ಅವರಿಗೆ ಹೃತ್ಪೂರ್ವಕ ವಂದನೆಗಳನ್ನು, ಅಭಿನಂದನೆಗಳನ್ನು ನಾವು ಸಲ್ಲಿಸುತ್ತಿದ್ದೇವೆ. ಅದರಂತೆ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡು ಕಾರ್ಯಕ್ರಮವನ್ನು ಶೋಭೆ ತಂದುಕೊಟ್ಟು ಶ್ರೀ LS ಶಾಸ್ತ್ರಿ ಸರ್ ಅವರಿಗೆ ನಮ್ಮ ವಂದನೆಗಳು, ಅಭಿನಂದನೆಗಳು ಹಾಗೂ ಅಭಿವಂದನೆಗಳು. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಹೆಂಡತಿ ಎನ್ನುವರ ಪರವಾಗಿ ತಮ್ಮದೇ ಆದ ಶೈಲಿಯಲ್ಲಿ ವಾದ ಮಂಡಿಸಿದಂಥ ಪ್ರೊಫೆಸರ್ GK ಕುಲಕರ್ಣಿ, ಡಾಕ್ಟರ್ ಅರವಿಂದ್ ಕುಲಕರ್ಣಿ, ಶ್ರೀ ಗುಂಡೇನಟ್ಟಿ ಮಧುಕರ್ ಸರ್ ಹಾಗೂ ಶ್ರೀ ರಾಜೇಂದ್ರ ಭಂಡಾರಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹಾಗೂ ಹಾಸ್ಯಕೂಟದ ಬಳಗದ ಪರವಾಗಿ ಹಾರ್ದಿಕ ವಂದನೆಗಳು ಮತ್ತು ಅಭಿನಂದನೆಗಳು ಸರ್. ಅದರಂತೆ ಈ ಕಾರ್ಯಕ್ರಮದಲ್ಲಿ ಹೆಂಡತಿ ಜೀವ ಹಿಡುವುದಿಲ್ಲ ಎನ್ನುವರ ಪರವಾಗಿ ತಮ್ಮ ಹಾಸ್ಯದ ನುಡಿಗಳೊಂದಿಗೆ ವಾದವನ್ನು ಮಂಡಿಸಿದಂಥ ಶ್ರೀ ಅರವಿಂದ್ ಹುರ್ಗುನ್ ಸರ್, ಶ್ರೀ GS ಸೋನಾಥ್ ಸರ್ ಮತ್ತು MD ಶಿವಳ್ಳಿ ಸರ್ ಹಾಗೂ ತಾನಾಜಿ ಸರ್, ಇವರೆಲ್ಲರಿಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ವಂದನೆಗಳು, ಅಭಿನಂದನೆಗಳು. ಹಾಗೆ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಅತಿ ಉತ್ಸಾಹದಿಂದ ಪಾಲ್ಗೊಂಡು ಯಶಸ್ವಿಗೊಳಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಈ ಕಾರ್ಯಕ್ರಮ ಜರುಗಿಸಲು ಪ್ರತ್ಯಕ್ಷವಾಗಿಯೂ ಅಪ್ರತ್ಯಕ್ಷವಾಗಿಯೂ ಸಹಕಾರ ನೀಡಿದ ಮಹಿಳೆಯರೆಲ್ಲರಿಗೂ ನಮ್ಮ ಈ ಹಾಸ್ಯಕೂಟದ ಈ ಹಾಸ್ಯಕೂಟ ಅವರಿಗೆ ತಿರುವಣಿಯಾಗಿದೆ. ಹಾಗೂ ಅವರೆಲ್ಲರಿಗೂ ನಮ್ಮ ವಂದನೆಗಳು, ಅಭಿನಂದನೆಗಳು. ತಮ್ಮೆಲ್ಲರಿಗೂ ಶುಭವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ತಮ್ಮೆಲ್ಲರಿಗೂ ಶುಭರಾತ್ರಿ.